ಶ್ರೀ ಗುರುಭ್ಯೋ ನಮಃ. ಕುಬೇರನ ಭೃತ್ಯರಾದಂತಹ ಘಂಟಾಕರ್ಣ ಮತ್ತು ಕರ್ಣ ಎಂಬ ಹೆಸರಿನ ಇಬ್ಬರು ಪಿಶಾಚಗಳು ಅವರು ತಮ್ಮ ದೊಡ್ಡ ಬೇಟೆಯಾಡುವಂತ ಸೈನ್ಯ ಮತ್ತು ನಾಯಿಗಳ ಹಿಂಡಿನೊಡನೆ ಕೈಲಾಸದಿಂದ ಧಾವಿಸಿ ಬದರಿಕಾಶ್ರಮದ ಹತ್ರ ಬಂದರು. ಮಧ್ಯೆ ಮಧ್ಯೆ ಕೃಷ್ಣನ ನಾಮಸ್ಮರಣೆಯನ್ನು ಅವರು ಮಾಡ್ತಾ ಇದ್ರು ಮತ್ತು ದ್ವಾರಕಾನಗರಕ್ಕೆ ಹೋಗಿ ಕೃಷ್ಣನನ್ನ ಸಂದರ್ಶಿಸುವಂತಹ ಅಪೇಕ್ಷೆಯನ್ನು ಕೂಡ ಅವರು ಹೊಂದಿದ್ರು. ಕೃಷ್ಣ ಅವರ ಕೋಲಾಹಲವನ್ನು ಕೇಳಿ ನೀವು ಯಾರು ಅಂತ ಕೇಳಿದಾಗ ಕೃಷ್ಣನಿಗೆ ಅವರು ತಮ್ಮ ಪರಿಚಯವನ್ನು ಮಾಡಿಕೊಟ್ರು. ಅವರಲ್ಲಿ ಹಿರಿಯನಾದಂತಹ ಘಂಟಾಕರ್ಣ ತನ್ನ ಪರಿಚಯವನ್ನ ಆ ಕೃಷ್ಣನಿಗೆ ಮಾಡಿಕೊಟ್ಟ. ಹಿಂದೊಮ್ಮೆ ನಾನು ಕುಬೇರನ ಭಕ್ತನಾಗಿದ್ದಾಗ ಶಿವನ ದೊಡ್ಡ ಭಕ್ತನಾಗಿದ್ದೆ. ವಿಷ್ಣುವಿನ ಅಥವಾ ಕೃಷ್ಣನ ನಾಮವೇ ನನ್ನ ಕಿವಿಗೆ ಬೀಳಬಾರದು ಅನ್ನುವ ಕಾರಣಕ್ಕಾಗಿ ಕಿವಿಗೆ ಗಂಟೆಯನ್ನು ಕಟ್ಕೊಂಡಿದ್ದೆ. ನನ್ನ ಶಿರಸ್ಸು ಕಂಪಿಸಿದಾಗ ಆ ಗಂಟೆ ನಾದವನ್ನು ಹೊರಡಿಸಿ ಶಿವನ ನಾದವನ್ನಲ್ಲದೆ ಶಿವನ ನಾಮವಲ್ಲ ಅಲ್ಲದೆ ಬೇರೆ ಯಾವ ನಾಮವೂ ಕೂಡ ನನ್ನ ಕಿವಿಗೆ ಬೀಳದಂತೆ ತಡಿತಾ ಇತ್ತು. ಅದಕ್ಕಾಗಿ ನನಗೆ ಘಂಟಾಕರ್ಣ ಅನ್ನುವ ಹೆಸರು ಅನ್ನುವ ಕಥೆಯನ್ನ ಅದು ಕೃಷ್ಣನ ಮುಂದೆ ಹೇಳಿಕೊಂಡಿತ್ತು. ಅದಾದ್ಮೇಲೆ ಕೃಷ್ಣನ ಎದುರಿಗೆ ಅದು ಸಮಾಧಿ ಯೋಗವನ್ನ ಸಾಧಿಸಿಕೊಂಡಿತು. ಸಮಾಧಿ ಯೋಗದಲ್ಲಿ ಅದಕ್ಕೆ ಕೃಷ್ಣನ ಸಾಕ್ಷಾತ್ಕಾರ ಆಯಿತು. ಎದುರಿಗಿರುವಂಥವನು ಕೂಡ ಅದೇ ಕೃಷ್ಣ ಎಂಬ ಅರಿವು ಅದಕ್ಕಾದಾಗ ಅದು ಶಕ್ತಿ ಮೀರಿ ಕುಣಿದಾಡಿತು, ವಿಕಟಾಟ್ಟಹಾಸ ಮಾಡಿ ನಕ್ಕಿತು. ತತಶ್ಚ ದಾಮ್ನಾ ಸುದೃಢೇನ ಬದ್ಧ ಜಘಾನಯೋಸೌ ಯಮಲಾರ್ಜುನೌ ಚ ಕ್ರೀಡನ್ ಹರಿರ್ ಗೋಕುಲ ವಾಸವಾಸಿ ಗೋಪೀಭಿರಾಸ್ವಾದ್ಯ ಮುಖಂ ಸ್ತನಂ ಚ ಎಂಬುದಾಗಿ ಕೃಷ್ಣನನ್ನದು ಸ್ತೋತ್ರ ಮಾಡಿದಂತಹ ಘಟನೆಯನ್ನ ನಿನ್ನೆ ನೋಡಿದೆವು. ಕೃಷ್ಣನೇ ನಿನಗೆ ಏನು ನಿವೇದನಕ್ಕಾಗಿ ಬೇಕು ಅದನ್ನು ತಿಳಿಸು ಅಂತ ಕೃಷ್ಣನನ್ನು ಪ್ರಾರ್ಥಿಸಿತು. ಕೊನೆಗೊಮ್ಮೆ ನರ್ತನವನ್ನು ನಿಲ್ಲಿಸಿ ಕೃಷ್ಣನಿಗೆ ಸಲ್ಲಿಸಬೇಕಾದಂತಹ ನೈವೇದ್ಯದ ವಿಷಯವಾಗಿ ಸುತ್ತಮುತ್ತಲು ಅದು ಸಂಚಾರ ಮಾಡಿತು. ಸಂಚಾರ ಮಾಡಿ ಅಲ್ಲಿ ಸಿಕ್ಕಂತಹ ಒಬ್ಬ ಬ್ರಾಹ್ಮಣನನ್ನ ಕೊಂದಿತು. ಬ್ರಾಹ್ಮಣನ ಕೊಂದು ಅವನ ಶವವನ್ನ ಕೃಷ್ಣನ ಬಳಿಗೆ ತೆಗೆದುಕೊಂಡು ಬಂದಿತು. ತೆಗೆದುಕೊಂಡು ಬಂದು ಆ ಶವವನ್ನ ಎರಡು ಭಾಗ ಮಾಡಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ತೊಳೆಯಿತು. ಹಣ್ಣು ಹಂಪಲ ತರಕಾರಿಗಳನ್ನ ನೀರಿನಲ್ಲಿ ತೊಳೆಯುವಂತೆ ಚೆನ್ನಾಗಿ ತೊಳೆದು ಎರಡು ಪಾತ್ರಗಳಲ್ಲಿ ಅದನ್ನು ಇರಿಸಿ ಕೃಷ್ಣನ ಮುಂದೆ ಈ ರೀತಿ ಸವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡಿತ್ತು. ಗೃಹಾಣಮೇ ಜಗನ್ನಾಥ ಭಕ್ಷ್ಯಂ ಯೋಗ್ಯಂ ತವ ಪ್ರಭೋ ಭವಾದೃಶೇ ಜಗನ್ನಾಥ ಗ್ರಾಹ್ಯಂ ಸರ್ವಾತ್ಮನಾ ಹರೇ. ಜಗನ್ನಾಥನೇ ಪ್ರಭುವೇ, ಈ ಭಕ್ಷ್ಯವನ್ನು ದಯಮಾಡಿ ಸ್ವೀಕಾರ ಮಾಡು, ನಿನ್ನಂಥವರಿಗೆ ತಿನ್ನಲಿಕ್ಕೆ ಯೋಗ್ಯವಾದದ್ದು, ನನ್ನಂತ ಭಕ್ತರು ಕೊಟ್ಟ ಈ ನೈವೇದ್ಯವನ್ನು ತಿರಸ್ಕಾರ ಮಾಡಬೇಡ ಅಂತ ಕೃಷ್ಣನನ್ನ ಪ್ರಾರ್ಥನೆ ಮಾಡಿಕೊಂಡಿತ್ತು. ನಾವು ಪಿಶಾಚಿಗಳು ನಮ್ಮ ಹಿಂದಿನೊಂದಿಗೆ ನಿನಗೆ ಶರಣಾಗತರಾಗಿದ್ದೇವೆ, ಇದರ ಬಗ್ಗೆ ನೀನು ಮತ್ತೊಮ್ಮೆ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಭಕ್ಷ್ಯ ಹಳೇದಲ್ಲ, ಇದು ರಸವನ್ನು ಕಳ್ಕೊಂಡಿರುವಂಥದ್ದೆಲ್ಲ ಹೊಸದಾದದ್ದು. ನವಂ ಸುಸಂಸ್ಕೃತಂ ಭಕ್ಷ್ಯಂ ಬ್ರಹ್ಮಣ್ಯಂ ಶವಮುತ್ತಂ, ದೊಡ್ಡ ಬ್ರಹ್ಮಜ್ಞಾನಿಯಾದಂತಹ ಬ್ರಾಹ್ಮಣನ ಶವ ಇದು. ನಮ್ಮಂಥ ಪಿಶಾಚಿಗಳು ಇದನ್ನೇ ತಿನ್ನಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿನಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ, ದೋಷವಿಲ್ಲದಿದ್ದರೆ ಈ ಭಕ್ಷ್ಯವನ್ನು ನೀನು ಕೂಡ ಸ್ವೀಕಾರ ಮಾಡು ಅಂತ ಕೃಷ್ಣನಿಗೆ ಅದು ಹೇಳ್ಕೊಂಡಿತ್ತು. ಕೃಷ್ಣನಿಗೆ ಎದುರಿಗೆ ಇಟ್ಟು ಅವನ ಮುಂದೆ ಮತ್ತೊಮ್ಮೆ ಅಟ್ಟಹಾಸ ಮಾಡಿ ನರ್ತನ ಮಾಡಿತು. ಒಂದು ತುಂಡನಾದ್ರೂ ಭಗವಂತನಿಗೆ ಅರ್ಪಿಸಬೇಕು ಅಂತ ಬಹಳ ಅಪೇಕ್ಷೆ ಪಟ್ಟಿತು, ಬಹಳ ಪ್ರಯತ್ನ ಪಟ್ಟಿತು. ಘಂಟಾಕರ್ಣ ಈ ತರಕರಿಗೆ ದಿವ್ಯವಾದಂತಹ ಭಕ್ತಿಯನ್ನು ತೋರಿಸಿದ್ದನ್ನು ನೋಡಿ ಕೃಷ್ಣನ ಮನಸ್ಸು ತುಂಬಿ ಬಂತು. ಆತ ಆಲೋಚನೆ ಮಾಡಿ ಪಿಶಾಚಿಗೆ ಹೇಳಿದ, ಮಾಂಸ ಭಕ್ಷಕರ ಅಂತ ಪಿಶಾಚಿಯೇ, ನನಗೆ ಮಾಂಸದ ನೈವೇದ್ಯವನ್ನು ನೀನು ಕೊಟ್ಟಿದ್ಯಲ್ಲ ಅಷ್ಟು ಸಾಕು. ಅಸ್ಪೃಶ್ಯಂ ಮಾತೃಶೈರೇತತ್ತು ಬ್ರಹ್ಮಣ್ಯಂ ಶಿವಮುತ್ತಮಂ. ಆದರೆ ಆ ನೀನು ನೈವೇದ್ಯ ಮಾಡಿದಂಥ ನೈವೇದ್ಯ ಭಕ್ತಿಪೂರ್ಣವಾಗಿದ್ರೂ ಕೂಡ ನನಗೆ ಅದು ಸ್ವೀಕಾರಕ್ಕೆ ಯೋಗ್ಯವಾಗಿಲ್ಲ. ನನಗೆ ನನ್ನಂಥವರಿಗೆ ಅದು ಸ್ವೀಕಾರಕ್ಕೆ ಯೋಗ್ಯವಾಗಿಲ್ಲ, ಮುಟ್ಲಿಕ್ಕೂ ಕೂಡ ಅದು ಯೋಗ್ಯವಾಗಿಲ್ಲ. ಬ್ರಹ್ಮಜ್ಞಾನಿಗಳಂತಹ ಬ್ರಾಹ್ಮಣರು ಸರ್ವಕಾಲದಿಂದಲೂ ನಮಗೆ ಪೂಜ್ಯರು. ಅವರು ಬ್ರಾಹ್ಮಣರನ್ನ ಯಾವಾಗಲೂ ಆರಾಧನೆ ಮಾಡ್ತಾರೆ. ಆದರೆ ಪಿಶಾಚಿಗಳು ನೀವು, ನಿಮಗೆ ಇದು ಯೋಗ್ಯವಾಗಿರ್ಬೋದು ಆಹಾರ, ನನಗೆ
ಇದು ಅಯೋಗ್ಯವಾದ ಆಹಾರ ಅಂತ ಅದನ್ನು ಕೃಷ್ಣ ತಿರಸ್ಕಾರ ಮಾಡಿದ. ಯಾವುದೇ ಕಾಲದಲ್ಲೂ ಯಾವ ಕಾರಣಕ್ಕಾಗಿಯೂ ಬ್ರಾಹ್ಮಣರನ್ನು ಕೊಲ್ಲುವಂಥದ್ದು ಯೋಗ್ಯವಲ್ಲ, ಅದು ನರಕಕ್ಕೆ ಕಾರಣವಾದದ್ದು. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಪ್ರಸನ್ನಾಗಿದ್ದೇನೆ. ನಿನ್ನ ಮನಸ್ಸನ್ನು ಶುದ್ಧಿಗೊಳಿಸಲಿಕ್ಕೆ ನೀನು ಕೂಡ ಪ್ರಯತ್ನ ಪಟ್ಟಿದ್ದಿ. ಅಸ್ವತ್ ಸಂಕೀರ್ತನ ಶುದ್ಧಂ ಹಿ ಕರಣಂ ತವ ಅತೀವ ಮನಸಾ ಪ್ರೀತಃ. ನನ್ನ ಕೀರ್ತನ ಭಜನೆಗಳಿಂದ ನಿನ್ನ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಶರೀರ ಇವೆಲ್ಲವೂ ಕೂಡ ಶುದ್ಧವಾಗಿದೆ. ನಾನು ಕೂಡ ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿದ್ದೇನೆ ಅಂತ ಹೀಗೆ ಹೇಳಿ ಆ ಪಿಶಾಚಿಯ ಅಂಗಾಂಗಗಳನ್ನು ತನ್ನ ಕೈಯಿಂದ ನೇವರಿಸಿ ಅದರ ಮಹಾಪಾಪಗಳನ್ನೆಲ್ಲ ಆತ ಮುಕ್ತಗೊಳಿಸಿದ. ಅದು ಕೃಷ್ಣನ ಅಂಗಸ್ಪರ್ಶಕ್ಕಿಂತ ಮೊದಲೇ ಓಂ ನಮೋ ಭಗವತೆ ವಾಸುದೇವಾಯ ಇತ್ಯಾದಿ ವಾಸುದೇವ ದ್ವಾದಶಾಕ್ಷರ ಮೊದಲಾದಂಥ ಮಹಾಮಂತ್ರಗಳನ್ನು ಜಪ ಮಾಡಿ ತನ್ನ ಶರೀರದ ಸಕಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡಿತ್ತು. ಮತ್ತೊಮ್ಮೆ ಕೃಷ್ಣನ ಕರಸ್ಪರ್ಶದಿಂದ ಅದರ ಶುದ್ಧಿ ಆಯಿತು, ಮತ್ತಷ್ಟು ಅದು ಪವಿತ್ರವಾಯಿತು. ಆ ಪಿಶಾಚಿಯ ಶರೀರ ಕೃಷ್ಣನ ಕರಸ್ಪರ್ಶದಿಂದ ಪವಿತ್ರವಾಗಿ ದಿವ್ಯವಾದಂತಹ ದೇವತೆಯ ಶರೀರದಂತೆ ಬದಲಾವಣೆ ಹೊಂದಿತ್ತು. ನವ ಮನ್ಮಥನಂತೆ ಅದರ ಕಾಂತಿ ಇತ್ತು. ಬೆರಳುಗಳು ನೇರವಾಗಿ ಮತ್ತು ಉದ್ದವಾಗಿ ಇದ್ದಂಥವಿದ್ದು, ಹೊಳೆಯುವಂಥ ಕಪ್ಪು ಕೂದಲನ್ನು ಅದು ಹೊಂದಿತ್ತು. ರೇಷ್ಮೆ ವಸ್ತ್ರವನ್ನ ಧರಿಸಿತ್ತು ಮೈ ಮೇಲೆ. ಸಾಕ್ಷಾತ್ ಇಂದ್ರನಂತೆ ಅದು ಕಾಣ್ತಾ ಇತ್ತು. ಗಂಧರ್ವನಂತೆ ಗಾನ ಮಾಡ್ತಿತ್ತು. ಇಂಥ ಅದರ ಅಲೌಕಿಕ ಒಂದು ರೂಪವನ್ನು ನೋಡಿ ಅಲ್ಲಿ ಸುತ್ತಮುತ್ತಲಿದ್ದವರಿಗೆ ಬಹಳ ಆಶ್ಚರ್ಯ ಆಯಿತು. ಅದರಲ್ಲಿ ಆಶ್ಚರ್ಯವೇನಿಲ್ಲ. ಜನಮೇಜಯನಿಗೆ ವೈಶಂಪಾಯನರು ಹೇಳಿದ್ರು, ಜಗದೀಶ್ವರನಾದಂತಹ ಕೃಷ್ಣನ ಭಕ್ತಿಯನ್ನ, ಕೃಷ್ಣನ ರಕ್ಷಣೆಯನ್ನು ಪಡ್ಕೊಂಡ ಮೇಲೆ ಮನುಷ್ಯನಿಗೆ ಅಲಭ್ಯವಾದದ್ದೇನಿದೆ ಎಲ್ಲವನ್ನೂ ಆತ ಮೀರಿ ನಿಲ್ಲಬಲ್ಲ. ಅಂಥ ಘಂಟಾಕರ್ಣನ ಭಗವಂತ ಹೇಳಿದಂತೆ, ಅಕ್ಷಯ ಸ್ವರ್ಗವಾಸಸ್ಥೆ ಯಾವದಿಂದ್ರೋ ವಸಿಷ್ಯತಿ. ಘಂಟಾಕರ್ಣನೇ, ಇಂದ್ರ ಎಲ್ಲಿ ತನಕ ಇರ್ತಾನೋ, ಇಂದ್ರನ ಆಡಳಿತ ಎಲ್ಲಿ ತನಕ ಇದೆಯೋ, ಈ ಮನ್ವಂತರದಲ್ಲಿ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅಕ್ಷಯವಾದಂತಹ ಸ್ವರ್ಗವನ್ನು ನೀನು ಪಡ್ಕೊಳ್ತೀವಿ. ನನ್ನ ಶಾಸನದಂತೆ ಸ್ವರ್ಗದಲ್ಲೇ ಇರು ನೀನು. ನಷ್ಟೇ ಶಕ್ರೇತರ ಸ್ವರ್ಗ. ಈ ಮನ್ವಂತರ ಮುಗಿದಾಗ, ಇಂದ್ರನ ಆಡಳಿತ ಮುಗಿದಾಗ, ಮತ್ತೊಂದು ಮನ್ವಂತರ ಬಂದಾಗ ನೀನು ಸ್ವರ್ಗವನ್ನು ಬಿಟ್ಟು ನನ್ನ ಸಾಯುಜ್ಯವನ್ನು ಪಡ್ಕೊಳ್ತೀವಿ. ಸಾಯುಜ್ಯ ಮಮ ಗಚ್ಚತು, ಮೋಕ್ಷಕ್ಕೆ ಬಂದು ನನ್ನನ್ನು ತಲುಪ್ತೀನಿ ನೀನು. ನಿನ್ನ ತಮ್ಮನೂ ಕೂಡ ಸ್ವರ್ಗದ ಸುಖವನ್ನು ಪಡ್ಕೊಳ್ತಾನೆ. ನಿನ್ನ ಮನಸ್ಸಿನಲ್ಲಿ ಯಾವ ಕಾಮನೆ ಇದೆಯೋ ಅದನ್ನು ಕೇಳ್ಕೋ, ಅದನ್ನು ನಾನು ನಿನಗೆ ದಯಪಾಲಿಸ್ತೇನೆ ಅಂತ ಕೃಷ್ಣ ಹೇಳಿದ. ಆಗ ಘಂಟಾಕರ್ಣ ಕೇಳಿದ, ಯಶ್ಚೇನಂ ಸಂಗಮಂ ದೇವ ಸಂಸ್ಮರೇನ್ ನಿಯತಾತ್ಮವಾನ್ ಭಕ್ತಿ ಸಸ್ಯಾಚಲ ದೇವ ತ್ವಯಿ ಭೂಯಾತ್ ಜನಾರ್ದನ. ಜನಾರ್ದನನೇ, ಮನಸ್ಸನ್ನ ಏಕಾಗ್ರಗೊಳಿಸಿ ನಮ್ಮಿಬ್ಬರ ಈ ಸಮಾಗಮದ ಕಥೆ ಏನಿದೆ, ಭಕ್ತ ಮತ್ತು ಸೇವಕರ ಕಥೆ ಏನಿದೆ, ಈ ಕಥೆಯನ್ನು ಶ್ರವಣ ಮಾಡಿಸಿದವನಿಗೆ ಮತ್ತು ಶ್ರವಣ ಮಾಡಿದವನಿಗೆ ಅಚಲವಾದಂತಹ ಭಕ್ತಿ ನಿನ್ನಲ್ಲಿ ಆಗಬೇಕು ಅಂತ ವರವನ್ನು ಕೊಡು. ನಮ್ಮ ಸಮಾಗಮವನ್ನು ಸತತವಾಗಿ ಮನಸ್ಸಿನಲ್ಲಿ ಕೀರ್ತನೆ ಮಾಡುವವನಿಗೆ ಮನಸ್ಸು ಶುದ್ಧವಾಗಲಿ. ಮನಃಶುದ್ಧ ಭವೇತ್ತಸ್ಯ ಮಾಭೂತ್ ಕಲುಷತಾಹರೇ. ನಮ್ಮ ಮನಸ್ಸಿನಲ್ಲಿ ಮಾಲಿನ್ಯವಿಲ್ಲದೆ ಇರಲಿ. ಇದೇ ನಾನು ಅಪೇಕ್ಷೆ ಪಡುವಂತಹ ವರ ಆಗಿದೆ ಅಂತ ಕೇಳಿದ ಘಂಟಾಕರ್ಣ. ಮುಂದೆ ಕೃಷ್ಣನಿಗೆ ಏವಮಸ್ತು ಅಂತ ಹೇಳಿ, ಭಕ್ತ ಶಿರೋಮಣಿಗೆ ಸ್ವರ್ಗಕ್ಕೆ ಪ್ರಯಾಣ ಮಾಡು, ಇಂದ್ರ ನಿನ್ನನ್ನ ನಿರೀಕ್ಷೆ ಮಾಡ್ತಿದ್ದಾನೆ ಅಂತ ಹೇಳಿದ. ಹೀಗೆ ಕೃಷ್ಣನ ಅನುಮತಿಯನ್ನು ಪಡ್ಕೊಂಡು ಆ ಘಂಟಾಕರ್ಣ ಸ್ವರ್ಗಕ್ಕೆ ಏರಿದ. ಘಂಟಾಕರ್ಣ ಸ್ವರ್ಗಕ್ಕೆ ಏಳಿದ ಬಳಿಕ ಆ ಕತ್ತರಿಸಲ್ಪಟ್ಟಂತಹ ಬ್ರಾಹ್ಮಣನ ಶರೀರ ಇತ್ತಲ್ಲ, ಆ ಶರೀರವನ್ನು ಕೃಷ್ಣ ಜೀವಂತ ಮಾಡಿದ. ಜೀವಂತ ಮಾಡಿ ಆ ಬ್ರಾಹ್ಮಣನನ್ನು ಮೇಲೆಬ್ಬಿಸಿದ. ಬ್ರಾಹ್ಮಣನು ಕೂಡ ಕೃಷ್ಣನನ್ನು ಸ್ತೋತ್ರ ಮಾಡಿ ಅಲ್ಲಿಂದ ಮುಂದೆ ಹೊರಟು ಹೋದ. ತಸ್ಮಾತ್ ಪಠ ಸದಾ ರಾಜನ್ ಮನಃಶುದ್ಧಿಂ ಯದೀಚ್ಛಸಿ ಮನಶ್ಚ ಶುದ್ಧಂ ಭವತಿ ಪಠಸಸ್ತೆ ಜಗತ್ಪತೆ. ಮಹಾರಾಜನೇ, ಮನಸ್ಸು ಶುದ್ಧವಾಗಿರಬೇಕು ಅಂತ ನೀನು ಅಪೇಕ್ಷೆ ಪಡೋದಾದ್ರೆ ಈ ಪ್ರಸಂಗ ಏನಿದೆ ಇದನ್ನ ಮೇಲಿಂದ ಮೇಲೆ ಪಾರಾಯಣ ಮಾಡು, ದಿವ್ಯ ಮಂತ್ರಗಳಂತ ಇದನ್ನು ಪಾರಾಯಣ ಮಾಡು, ಸಕಲ ಅಭೀಷ್ಟಗಳನ್ನು ಕೂಡ ಪಡ್ಕೊಳ್ತೀವಿ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಈ ಶಾಸ್ತ್ರೀಯ ನಿರ್ಣಯದಲ್ಲಿ ಬಂದಂತೆ ಈ ಘಂಟಾಕರ್ಣ ಒಬ್ಬನೇ ಅಲ್ಲ, ಆ ಘಂಟಾಕರ್ಣ, ಆತನ ತಮ್ಮನಾದಂಥ ಕರ್ಣ ಮತ್ತು ಆತನ ಹಿಂಡೇನಿತ್ತಲ್ಲ, ಅವರೆಲ್ಲರೂ ಕೂಡ ಕೃಷ್ಣನ ಎದುರಿಗೆ ಕೂತ್ಕೊಂಡು ಧ್ಯಾನಸ್ಥರಾಗಿ ಸಮಾಧಿ ಯೋಗವನ್ನು ಸಾಧಿಸಿಕೊಂಡು
ಅಂತರಂಗದಲ್ಲಿ ಆತನನ್ನು ಕಂಡುಕೊಂಡ್ರು. ಕೃಷ್ಣನ ಕರಸ್ಪರ್ಶದಿಂದ ಅವರೆಲ್ಲರಿಗೂ ಕೂಡ ದಿವ್ಯ ದೇಹ ದೊರೆಯಿತು. ಕೇವಲ ಘಂಟಾಕರ್ಣ ಒಬ್ಬನಿಗೆ ಅಲ್ಲ, ಅವನೆಲ್ಲ ಹಿಂದಿಗೂ ದೊರೆಯಿತು. ದಿವ್ಯ ರೂಪವನ್ನ ಪಡ್ಕೊಂಡ ಮೇಲೆ ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೊರಟು ಹೋದ. ಅಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 83ನೇ ಅಧ್ಯಾಯ ಮುಕ್ತಾಯವಾಗಿದೆ. 84ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಕೃಷ್ಣ ಇದನ್ನೆಲ್ಲವನ್ನು ಹೇಳಿದ ಮೇಲೆ ಆ ಋಷಿಮುನಿಗಳಿಗೆ ಬಹಳ ಆಶ್ಚರ್ಯ ಆಯ್ತು. ಋಷಿಮುನಿಗಳು ಕೃಷ್ಣನ ಬಾಯಿಂದ ಆ ಘಂಟಾಕರ್ಣ, ಕರ್ಣ ಮೊದಲಾದಂತಹ ಆ ಗಣ ಏನಿತ್ತು, ಗಣದ ವೃತ್ತಾಂತವನ್ನು ಕೇಳಿದ್ರು. ಅದನ್ನ ಕೇಳಿ ಬಹಳ ಆಶ್ಚರ್ಯಪಟ್ಟರು ಆ ಎಲ್ಲ ಋಷಿಗಳು ಕೂಡ. ಅಹೋಸ್ತ ಕರ್ಮಣ ಪಾಕಃ ತವ ಸಂದರ್ಶನಾದಿತಿ, ಭಗವಂತನೇ ನಿನ್ನ ಸಂದರ್ಶನ ಮಾತ್ರದಿಂದ ಆ ಪಿಶಾಚಿಗಳು ಮಾಡಿದಂತಹ ಸಕಲ ಪಾಪಗಳು ಪರಿಹಾರ ಆಗಿ ತಮ್ಮ ಪುಣ್ಯದ ಪರಿಪಾಕಕ್ಕೆ ಅನುಸಾರವಾಗಿ ಅವುಗಳು ಸದ್ಗತಿಯನ್ನು ಪಡ್ಕೊಂಡಿವೆ. ಹೀಗೆ ಆ ಕೃಷ್ಣನ ಮಹಿಮೆಯನ್ನು ಕೇಳಿ ಕೃಷ್ಣನಿಗೆ ಅವರೆಲ್ಲರೂ ಕೂಡ ಅರ್ಚನೆ ಮಾಡಿದ್ರು. ಮುಂದೆ ಸೂರ್ಯ ಉದಯಿಸಿದಾಗ ಪ್ರಾತಃ ಕಾಲವಾದಾಗ ಕೃಷ್ಣ ಗರುಡನ ಹೆಗಲ ಮೇಲೆ ಕುಳಿತು ಕೈಲಾಸ ಪ್ರಯಾಣಕ್ಕೆ ಅನುಮತಿಯನ್ನು ಕೇಳಿದ. ಭವದ್ಭಿಹಿ ತತ್ರ ಗಂತವ್ಯಂ, ನೀವೆಲ್ಲರೂ ಕೂಡ ಕೈಲಾಸ ಪರ್ವತಕ್ಕೆ ಬರಬೇಕು ಅಂತ ಕೃಷ್ಣ ಅವರಿಗೆ ಆಹ್ವಾನ ಕೊಟ್ಟ. ಯಾವ ಕೈಲಾಸ ಪರ್ವತದಲ್ಲಿ ಸಿದ್ಧರು ಯೋಗಿಗಳು ತಪಸ್ಸು ಮಾಡ್ತಿದ್ದಾರೋ, ಕುಬೇರನೇ ಸಾಕ್ಷಾತ್ತಾಗಿ ಬಂದು ಈಶ್ವರನನ್ನು ಉಪಾಸನೆ ಮಾಡ್ತಾನೋ ಆ ಕೈಲಾಸ ಪರ್ವತಕ್ಕೆ ನೀವು ಬರಬೇಕು. ಆ ಕೈಲಾಸ ಪರ್ವತದ ಸಮೀಪದಲ್ಲೇ ಮಾನಸ ಸರೋವರವಿದೆ. ಆ ಮಾನಸ ಸರೋವರದ ಸಮೀಪದಲ್ಲಿ ಢಿಂಗಿ, ರೀತಿ ಮೊದಲಾದಂಥ ಕುಬೇರನ ಶಿವನ ಪಾರ್ಶ್ವದಲ್ಲಿ ಕೆಲವರು ಮುಖ್ಯರಾದವರು, ಅವರು ಶಂಕರನನ್ನು ಉಪಾಸನೆ ಮಾಡ್ತಿರ್ತಾರೆ. ಶಂಕರನ ಅನುಗ್ರಹದಿಂದ ಗಣದ ಅಧಿಪತಿಗಳಾಗಿದ್ದಾರೆ, ಅವರು ಗಣದ ನಾಯಕರಾಗಿದ್ದಾರೆ. ಯಾವ ಮಂಗಳಮಯವಾದಂಥ ಪ್ರದೇಶದಲ್ಲಿ ಸಿಂಹ, ವರಾಹ, ಆನೆ, ಜಿಂಕೆ ಮೊದಲಾದ ಪ್ರಾಣಿಗಳು ಜೊತೆಯಾಗಿ ಆಟ ಆಡ್ತವೆ, ಗಂಗೆ ಮೊದಲಾದಂತಹ ದಿವ್ಯ ನದಿಗಳು ಕೂಡ ಅಲ್ಲೇ ಹುಟ್ಟುವಂಥವು, ಆ ಕೈಲಾಸ ಪರ್ವತಕ್ಕೆ ನೀವು ಬನ್ನಿ. ಆ ಕೈಲಾಸ ಪರ್ವತದಲ್ಲಿಯೇ ಶಿವ ಬ್ರಹ್ಮನ ಒಂದು ತಲೆಯನ್ನ ಕತ್ತರಿಸಿ ಹಾಕಿದ. ಬ್ರಹ್ಮನಿಗೆ ಮೊದಲು 5 ತಲೆಗಳಿತ್ತು, ಈಗ ಆತ ಚತುರ್ಮುಖ. ಮೊದಲು ಅವನಿಗೆ 5 ತಲೆಗಳಿತ್ತು. ಆ 5 ತಲೆಗಳ ಪೈಕಿ ಒಂದು ತಲೆಯನ್ನ ಶಿವ ಅಲ್ಲೇ ಕತ್ತರಿಸಿ ಹಾಕಿದ. ಮತ್ತು ಅಲ್ಲಿ ಬೆಳೆದಂಥ ಬೃಹದಾಕಾರದ ಬೆಟ್ಟಗಳು ಪ್ರಾಣಿಗಳಿಗೆ ದಂಡಗಳಾಗಿ ಪರಿಗಣಿಸಿದವು. ಮುಂದೆ ಅಂದ್ರೆ ಅಲ್ಲಿರುವಂತ ಬೆಟ್ಟಗಳು ಪ್ರಾಣಿಗಳ ಮತ್ತು ವಿವಿಧ ಜೀವಿಗಳ ಆಯುಧವಾಗಿ ಪರಿಗಣನೆ ಹೊಂದಿದವು ಅಂತ ಅರ್ಥ ಇದ್ದಿರ್ಬೇಕಾಗಿತ್ತು ಬಹುಶಃ. ಆ ಸ್ಥಳದಲ್ಲಿ ಉಮಾಸಮೇತನಾದಂತಹ ನೀಲಲೋಹಿತನಾದಂತಹ ಶಂಕರ ವಾಸ ಮಾಡ್ತಿದ್ದಾನೆ. ಮತ್ತು ಅದೇ ಸ್ಥಳದಲ್ಲಿ ಹಿಮಾಲಯ ಪರ್ವತ ತನ್ನ ಮಗಳಾದಂತಹ ಗಿರಿಜಾದೇವಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟ. ಆ ಕೈಲಾಸಕ್ಕೆ ನೀವು ಬನ್ನಿ. ಅದೇ ಕೈಲಾಸ ಸ್ಥಳದಲ್ಲಿ ಹರಿ ಹರನನ್ನ ಅನೇಕ ವರ್ಷಗಳ ಕಾಲ ಆರಾಧನೆ ಮಾಡಿ ಕಮಲಗಳಿಂದ ಮತ್ತು ಶತಪತ್ರ ಪುಷ್ಪಗಳಿಂದ ಕೊನೆಗೆ ತನ್ನ ಕಣ್ಣಿನಿಂದಲೂ ಆರಾಧನೆ ಮಾಡಿದ ಅಂತಿದೆ. ಅದರ ರಹಸ್ಯ ಏನು ಅಂತ ಇನ್ನೊಮ್ಮೆ ನೋಡಿ ಹೇಳ್ತೀನಿ. ಕಣ್ಣನ್ನೇನಾದ್ರು ಕಿತ್ತಿ ಭಗವಂತನಿಗೆ ಅರ್ಪಣೆ ಮಾಡಿದ್ನೋ ಏನಾದ್ರು ನೋಡ್ಬೇಕು. ಆರಾಧನೆ ಮಾಡಿ ಶಿವನ ಮೂಲಕ ಚಕ್ರಾಯುಧವನ್ನು ಪಡ್ಕೊಂಡ ಕೃಷ್ಣ. ಆ ಸ್ಥಳಕ್ಕೆ ಬನ್ನಿ. ಆ ಸ್ಥಳದಲ್ಲಿ ಕಿನ್ನರರು, ಕಿಂಪುರುಷರು ಅಂದ್ರೆ ಕುದುರೆಯಂತೆ ಮುಖ ಇದ್ದವರು, ಮನುಷ್ಯರಂತೆ ಶರೀರ ಇದ್ದವರು, ಅವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆ ಮಹಾಪರ್ವತವಾದಂತಹ ಕೈಲಾಸವನ್ನು ಎತ್ತಲಿಕ್ಕಾಗಿ ಪ್ರಯತ್ನ ಪಟ್ಟು ರಾವಣ ಶ್ರಮೆಯನ್ನು ಮಾಡಿದ ತನ್ನ ಸಮಸ್ತ ಭುಜಗಳಿಂದ. ಆದರೆ ಆತನ ಭುಜಗಳೆಲ್ಲವೂ ಆ ಕೈಲಾಸ ಪರ್ವತದ ಅಡಿಯಲ್ಲಿ ಸಿಕ್ಕಾಕೊಂಡು ಆ ರಾವಣ ರೋದನ ಮಾಡಿದ ಕಾರಣದಿಂದ ಆತನಿಗೆ ರಾವಣ ಭಯಂಕರವಾದಂತಹ ಅಂದ್ರೆ ಶಬ್ದವನ್ನು ಮಾಡಿದ್ರಿಂದ ರಾವಣ ಅಂತ ಆತನಿಗೆ ಹೆಸರು ಬಂತು. ಅಂತ ಕೈಲಾಸಕ್ಕೆ ನೀವು ಬನ್ನಿ ಅಂತ ಅವರೆಲ್ಲರನ್ನು ಆಹ್ವಾನ ಮಾಡಿದ. ಮುಂದೆ ಗರುಡನ ಹೆಗಲನ್ನೇರಿ ಮಾನಸ ಸರೋವರದ ಉತ್ತರ ತೀರದಲ್ಲಿರುವಂತಹ ಆ ಕೈಲಾಸ ಪರ್ವತಕ್ಕೆ ಬಂದ. ಗರುಡನ ಹೆಗಲಿಂದ ಇಳಿದು ಕೃಷ್ಣ 12 ವರ್ಷ ಕಾಲ ಅಲ್ಲಿದ್ದು ವಾಸ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ತನ್ನ ರಾಜವೇಷವನ್ನ ತೆಗೆದಿಟ್ಟು ಜಟೆಯನ್ನು ಧರಿಸಿದ, ನಾರುಮಡಿಯನ್ನು ಧರಿಸಿದ, ಸಿದ್ಧಭೂತನಾಗಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಕೂತ್ಕೊಂಡ. ಫಾಲ್ಗುಣ ಮಾಸದಿಂದ ತಪಸ್ಸನ್ನು ಪ್ರಾರಂಭ ಮಾಡಿದ. ಅಲ್ಲಿಂದ ಮುಂದೆ 1 ವರ್ಷದ ಕಾಲ ಕೇವಲ ಶಾಖಗಳನ್ನ, ತರಕಾರಿಗಳನ್ನು ಮಾತ್ರ ತಿಂತಿದ್ದ. ಜಪ ಮಾಡುವುದರಲ್ಲಿ, ವೇದಾಧ್ಯಯನದಲ್ಲಿ ಆತ ನಿರತನಾಗಿರ್ತಿದ್ದ. ರಾಜನೇ ಜನಮೇಜಯ, ಶ್ರೀಹರಿ ಮನುಷ್ಯ ರೂಪವನ್ನು ತಾಳೆಯಲ್ಲಿ ಬಂದಿದ್ದ.
ಯಾವ ಅಪೇಕ್ಷೆ ಅವನಿಗಿತ್ತು, ಆತನ ಮನಸ್ಸಿನ ನಿಗೂಢವಾದಂತಹ ಆಸೆ ಏನಿತ್ತು, ಅದು ನಮಗೆ ಮನುಷ್ಯರಾದಂಥವ್ರಿಗೆ ತಿಳಿಯಲಾರದು. ರುಕ್ಮಿಣಿ ದೇವಿ ನನಗೊಬ್ಬ ಮಗನನ್ನು ಕೊಡು ಅಂತ ಕೇಳ್ಕೊಂಡಿದ್ಲು, ಅದಂತೂ ಗೊತ್ತಿದ್ದೇ ಇದೆ. ಆ ಮಗನನ್ನು ಯಾತಕ್ಕಾಗಿ ಅವಳು ಬಯಸಿದ್ಲು, ಯಾತಕ್ಕಾಗಿ ಇವನು ಕೊಡ್ತೀನಿ ಅಂತ ಹೇಳಿದ್ದ, ಅದು ರಹಸ್ಯವಾದದ್ದು ಅಂತ ಹೇಳಿದ್ರು ಆ ವೈಶಂಪಾಯನಿಗೆ, ಜನಮೇಜಯನಿಗೆ. ಪರಮೇಶ್ವರ ಏನನ್ನು ಸಂಕಲ್ಪ ಮಾಡ್ತಾನೆ, ಯಾವ ಕೆಲಸವನ್ನು ಯಾವಾಗ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಅತ್ಯಂತ ಕಠಿಣ. ಹೀಗೆ ಆ ಕೃಷ್ಣ ಅಲ್ಲಿ ತಪಸ್ಸು ಮಾಡ್ತಿದ್ದಾಗ ಕಶ್ಯಪನ ಪುತ್ರನಾದಂತಹ ಗರುಡ ಮೊದಲಾದವರು ಭಗವಂತನ ಅಲ್ಲಿ ನಿಂತ್ಕೊಂಡು ಸೇವೆ ಮಾಡ್ತಿದ್ರು. ಗರುಡ, ಚಕ್ರ, ಶಂಖ ಇತ್ಯಾದಿಗಳೆಲ್ಲ ಏನಿದ್ದಾರಲ್ಲ ಭಗವಂತನ ಸೇವೆ ಮಾಡ್ತಿದ್ರು. ಹೇಗೆ ಸೇವೆ ಮಾಡ್ತಿದ್ರು ಅಂತಂದ್ರೆ, ಕೃಷ್ಣನ ಹೋಮಕ್ಕಾಗಿ ಗರುಡ ಯಜ್ಞ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಸಮಿತಿಗಳನ್ನು ಇತ್ಯಾದಿಗಳನ್ನು ತರ್ತಿದ್ದ. ಚಕ್ರರಾಜನಾದಂತಹ ಸುದರ್ಶನ ಅವನು ಕೂಡ ಮೂರ್ತಿವಂತನಾಗಿ ಬಂದು ಹೂಗಳನ್ನು ಸಂಗ್ರಹ ಮಾಡಿ ತರ್ತಿದ್ದ. ಶಂಖ ಸ್ವರೂಪನಾಗಿದ್ದಂತಹ ಪಾಂಚಜನ್ಯ ದೇವತೆ ಸುತ್ತಲೂ ಸಂಚಾರ ಮಾಡಿ ಕೃಷ್ಣನನ್ನು ರಕ್ಷಣೆ ಮಾಡ್ತಿದ್ದ. ಖಡ್ಗರಾಜನಾದಂತಹ ನಂದಕ ವಿಶೇಷವಾದಂತಹ ದರ್ಭೆಗಳನ್ನ ಬಡ್ಹಿಗಳನ್ನ ತಂದು ಕೊಡ್ತಿದ್ದ ಕೃಷ್ಣನ ಅನುಸರಣೆಗಾಗಿ. ಕೌಮೋದಕಿ ಅನ್ನುವಂತಹ ಹೆಸರಿನ ಗದೆ ಅದು ಕೂಡ ದೇವತಾ ಸ್ವರೂಪದಿಂದ ಅಲ್ಲಿಗೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡ್ತಿತ್ತು. ಶಾರ್ಗ ಅನ್ನುವಂಥ ಧನಸ್ಸು ಒಂದು ಸೇವಕನಂತ ಕೃಷ್ಣನ ಮುಂಭಾಗದಲ್ಲಿ ನಿಂತಿತ್ತು. ಅಂತ ಸಂದರ್ಭದಲ್ಲಿ ಕೃಷ್ಣ ಹಲವಾರು ಆಹುತಿಗಳನ್ನ ಅಗ್ನಿಗೆ ಹಾಕ್ತಿದ್ದ. ತುಪ್ಪ ಮೊದಲಾದಂತಹ ಹವನೀಯ ಪದಾರ್ಥಗಳಿಂದ ಅಗ್ನಿಯನ್ನು ಪೂಜೆ ಮಾಡಿದ. ಅಗ್ನಿಹೋತ್ರವನ್ನು ಮಾಡಿದ. ಮೊದಲನೇ ಮಾಸದಲ್ಲಿ ಒಮ್ಮೆ ಮಾತ್ರ ಊಟ ಮಾಡಿದ. ಮತ್ತೊಂದು ಮೊದಲನೇ ವರ್ಷದಲ್ಲಿ ಮಾಸಕ್ಕೆ ಒಂದ್ಸಾರಿ ಊಟ, ಮತ್ತು ಅದರ ಮುಂದಿನ ವರ್ಷದಲ್ಲಿ 2 ತಿಂಗಳಿಗೊಮ್ಮೆ ಊಟ, ಮುಂದಿನ ವರ್ಷದಲ್ಲಿ 3 ತಿಂಗಳಿಗೊಮ್ಮೆ ಊಟ, ಕೊನೆಗೆ ವರ್ಷಕ್ಕೊಮ್ಮೆ ಮಾತ್ರ ಊಟ ಮಾಡ್ತಿದ್ದ. ಮನಸ್ಸನ್ನು ಸಂಯಮಗೊಳಿಸಿದ. ಊಟ ಅಂದ್ರೆ ತಿಂತಿದ್ದನು, ಹಣ್ಣು ಹಂಪಲು ತರಕಾರಿ ಇತ್ತಿದ್ದನ್ನೇ, ಅದನ್ನು ಕೂಡ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಹೀಗೆ ಮಾಡಿದ. ಕೊನೆಗೆ ಅದನ್ನು ವರ್ಷಕ್ಕೊಮ್ಮೆ ಅಂತ ಸಾಧಿಸಿಕೊಂಡ. 12 ವರ್ಷದಲ್ಲಿ 11 ವರ್ಷ 11 ತಿಂಗಳುಗಳೆಲ್ಲವೂ ದಾಟಿ ಹೋಗಿದ್ದವು. ಇನ್ನು ಕೇವಲ 1 ತಿಂಗಳು ಉಳಿದಿತ್ತು. ಆ ಸಂದರ್ಭದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಂತ್ರಪೂರ್ವಕವಾಗಿ ಹೋಮ ಮಾಡಬೇಕು ಅಂತ ಉಪಕ್ರಮ ಮಾಡಿದ ಕೃಷ್ಣ. ಆರಣ್ಯಕ ಮಂತ್ರಗಳನ್ನ ಮತ್ತು ಔಪನಿಷದ ಮಂತ್ರಗಳನ್ನ ಧ್ಯಾನ ಮಾಡ್ತಿದ್ದ. ಪ್ರಣವ ಮಂತ್ರವನ್ನ ಧ್ಯಾನ ಮಾಡಿ ಪರಶಿವನ ಧ್ಯಾನದಲ್ಲಿ ಆತ ಮಗ್ನನಾದ ಅನ್ನುವಲ್ಲಿಗೆ 84ನೇ ಅಧ್ಯಾಯ ಮುಕ್ತಾಯವಾಗಿದೆ. 12 ವರ್ಷ ಅಂತ ಏನು ಹರಿವಂಶ ಹೇಳೋದಿದೆಯಲ್ಲ, ವಾಸ್ತವಿಕವಾಗಿ 12 ವರ್ಷ ತಪಸ್ ಮಾಡಿದ್ದಲ್ಲ. ಯಾಕಂದ್ರೆ ಕೃಷ್ಣ ಆಯುರ್ಮಾನ, ಆತ ಮಾಡಿದ ಚಟುವಟಿಕೆ ಇತ್ಯಾದಿಗಳನ್ನು ನೋಡಿದ್ರೆ ಅವನು ಬದುಕಿದ್ದು ಸುಮಾರು 100ರಿಂದ 125 ವರ್ಷ ಈ ಭೂಲೋಕದಲ್ಲಿ ಆತ ಇದ್ದದ್ದು. ಅಷ್ಟರಲ್ಲಿ 12 ವರ್ಷದ ಕಾಲದ ಯಜ್ಞ ಹಿಂದೊಮ್ಮೆ ಹೇಳಿದ್ವಲ್ಲ, ಅಂತ ದೊಡ್ಡ ಯಜ್ಞವನ್ನಾಗಲಿ 12 ವರ್ಷದ ಕಾಲದ ದೀರ್ಘ ತಪಸ್ಸನ್ನಾಗಲಿ ಆತನಿಗೆ ಮಾಡ್ಲಿಕ್ಕೆ ಅವಕಾಶವೂ ಇರಲಿಲ್ಲ. ಹಾಗಾಗಿ ಒಂದೇ ದಿವಸದಲ್ಲಿ ಆ 12 ವರ್ಷಗಳ ಕಾಲಮಾನ ಮತ್ತು ಗ್ರಹಗಳ ಸಂಚಾರ ಎಲ್ಲ ಆಗುವಂತ ನೋಡ್ಕೊಂಡ ಅಂತ ಹೇಳ್ತದೆ ತಾತ್ಪರ್ಯನ್ನೇ. ಅದು ಹೇಗೆ ಅಂದ್ರೆ, ಕೃಷ್ಣ ಹಿಂದೊಮ್ಮೆ ಶಿವನಿಗೆ ಹೇಳಿದ್ನಲ್ಲ, ನಾನು 12 ವರ್ಷ ಕಾಲ ದೀರ್ಘವಾದ ತಪಸ್ಸನ್ನು ಮಾಡುವವನಿದ್ದೇನೆ, ಅಸುರರಿಗೆ ಆದ್ದರಿಂದ ಮೋಹ ಆಗುವಂತಾಗಲಿ, ಸರ್ವಶ್ರೇಷ್ಠನಾಂತ ದೇವತೆ ಯಾರು, ದೇವತೆಗಳ ಸ್ವರೂಪವೆಂಥದ್ದು ಅನ್ನುವುದ್ರ ಬಗ್ಗೆ ಅಸುರರಿಗೆ ಗೊಂದಲ ಆಗುವಂತಾಗಲಿ, ಸಜ್ಜನರು ಕೂಡ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿ ತತ್ವಜ್ಞಾನವನ್ನು ಪಡೆಯುವಂತಾಗಲಿ ಅಂತ ಹೇಳಿದ್ನಲ್ಲ. ಹಾಗಾಗಿ ಅವನು ಏನ್ ಮಾಡಿದ ಅಂತ ಕೃಷ್ಣ, ಇತಿ ತಸ್ಮಾತ್ ಸದಾ ಕೃಷ್ಣಂ ಏಕಾಹೇನ ಬೃಹಸ್ಪತಿಂ ಸ್ವಾಜ್ಞಯಾಚಾರಯಾಮಾಸ ಕ್ಷಿಪ್ರಂ 12 ರಾಶಿಷು ದ್ವಾದಶಾಬ್ದಮಭೂತೇನ ತದಃ ಕೇಶವಾಜ್ಞೆಯ. ಕೃಷ್ಣ ಬೃಹಸ್ಪತಿಯನ್ನು ಕರೆದು ಇವತ್ತು ಒಂದೇ ದಿವಸದಲ್ಲಿ 12 ರಾಶಿಯಲ್ಲಿ ನೀನು ತಿರುಗಬೇಕು ಅಂತ ಆಜ್ಞಾಪನೆ ಮಾಡಿದ. ವಾಸ್ತವಿಕವಾಗಿ ನಮಗೇನು 12 ವರ್ಷಗಳಿದೆಯಲ್ಲ, 12 ವರ್ಷ ಅಂದ್ರೆ ಏನು, ಬೃಹಸ್ಪತಿಯ ಸಂಚಾರ, ಗುರುಗ್ರಹದ ಸಂಚಾರ ಸ್ವಲ್ಪ ದೀರ್ಘವಾದದ್ದು. ಅದು ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿರುವಂಥದ್ದು. 12 ರಾಶಿಗಳಲ್ಲಿ ಬೃಹಸ್ಪತಿ ಸಂಚಾರ ಮಾಡಲಿಕ್ಕೆ 12 ವರ್ಷಗಳು ಬೇಕು. ಅದು ಒಂದೊಂದು ಗ್ರಹದ್ದು ಒಂದೊಂದು ನಿಯಮ, ಅವುಗಳ ಚಲನೆಯ ವೇಗ ಅದೆಲ್ಲ ಬೇರೆ ಬೇರೆ ಥರ ಇದೆ. ಕೃಷ್ಣ ಏನ್ ಮಾಡಿದ ಅಂದ್ರೆ ಬೃಹಸ್ಪತಿಯನ್ನು ಕರೆದು ಒಂದೇ ದಿವಸದಲ್ಲಿ 12 ರಾಶಿಯನ್ನು ಸಂಚಾರ ಮಾಡಬೇಕು ಅಂತ ಆಜ್ಞಾಪನೆ ಮಾಡಿದ. ಹಾಗಾಗಿ ಬಾರ್ಹಸ್ಪತ್ಯ ಮಾನದಿಂದ, ನಮ್ದು ಮಾನ ಯಾವುದು ಚಾಂದ್ರಮಾನ, ಈ ಉತ್ತರ ಕರ್ನಾಟಕದಲ್ಲಿ ಇರುವಂತಹದ್ದು, ದಕ್ಷಿಣ ಕರ್ನಾಟಕದಲ್ಲಿ, ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇರುವಂತಹದ್ದು ಸೌರಮಾನ. ಬಾರ್ಹಸ್ಪತ್ಯ ಮಾನದಿಂದ 12 ವರ್ಷ ಆಗಿ ಹೋಯಿತು. ಸೌರಮಾನದಲ್ಲಿ ಒಂದು ದಿನವೇ. ಇದನ್ನು ಬರೆದವರು ಅಯೋಧನ ಪುರಾಣಿಕರು ಸೌರಮಾನದವರಾದ್ರಿಂದ ಸೌರಮಾನ ಅಂತ ಹೇಳಿದ್ದಾರೆ. ಚಾಂದ್ರಮಾನ ಆಗಲಿ ಸೌರಮಾನ ಆಗಲಿ ಅದೆಲ್ಲ ಹೆಚ್ಚು ಕಡಿಮೆ ಒಂದೊಂದು ಹೊಂದ್ಕೊಳ್ಳುವಂತವೆ.
ಸೌರಮಾನದಲ್ಲಿ ಒಂದೇ ದಿವಸ ಆಯಿತು, ಬಾರ್ಹಸ್ಪತ್ಯಮಾನದಿಂದ 12 ವರ್ಷವಾಯಿತು. ಹಾಗಾಗಿ ಒಂದೇ ದಿವಸ ಮಾಡಿದಂಥ ತಪಸ್ಸು 12 ವರ್ಷದ ತಪಸ್ಸಿಗೆ ಸಮವಾಗಿ ಹೋಯಿತು. ಒಂದು ದಿವಸದಲ್ಲಿ ಪ್ರತಿಯೊಂದು ರಾಶಿಯನ್ನು ಒಂದೊಂದು ವರ್ಷವನ್ನಾಗಿ ಮಾಡಿಕೊಂಡು ಉಪವಾಸಾದ ನಿಯಮಗಳನ್ನು ಮಾಡಿದ ಕೃಷ್ಣ. 150 ಶ್ವಾಸ ಕಾಲಗಳಿಂದ ಒಂದು ಮಾಸ ವ್ರತವನ್ನು ಮಾಡಿದ. ತನ್ನ ಭಕ್ತರಿಗೆ 12 ವರ್ಷದ ವ್ರತಲಾಭ ಆಗಲಿ ಅನ್ನೋ ಕಾರಣಕ್ಕಾಗಿ ವಿಡಂಬನಕ್ಕಾಗಿ ಹೀಗೆ ಮಾಡಿದ್ದ ಅಂತಿದೆ. ಅದು ಹೇಗೆ ಅಂದ್ರೆ, ಅದನ್ನೊಂದು ಸಂಗತಿಯನ್ನು ಗಮನಿಸಿ. ಒಂದು ದಿವಸದಲ್ಲಿ ನಾವು ಶ್ವಾಸೋಚ್ಛ್ವಾಸ ಮಾಡುವುದು ಎಷ್ಟು ಬಾರಿ? 21,600 ಬಾರಿ ನಾವು ಉಸಿರಾಡ್ತೀವಿ. ಸರಿಯಾ? ಒಂದು ದಿನ 12 ವರ್ಷ ಅಂತ ಅನಿಸ್ಬೇಕಾದ್ರೆ 21,600 ಶ್ವಾಸೋಚ್ಛ್ವಾಸಗಳಿಂದ 12 ವರ್ಷ ಆಗಬೇಕು. ಅಂದ್ರೆ 21,600 ನಾವು 12 ಭಾಗ ಮಾಡಬೇಕು. 1,800 ಶ್ವಾಸಗಳು ಒಂದು ವರ್ಷಕ್ಕೆ ಸಮಾನ. ಅಂದ್ರೆ ಕೃಷ್ಣ 1,800 ಶ್ವಾಸೋಚ್ಛ್ವಾಸಗಳನ್ನು ಮಾಡುವಾಗ ಅದು ಒಂದು ವರ್ಷಕ್ಕೆ ಸಮಾನ ಆಯಿತು. 1,800 12ರಿಂದ ಗುಣಿಸಿದಾಗ ಅದರ ಗುಣಲಬ್ಧ ಏನಿದೆ 21,600. ಈಗ ಅದನ್ನು ಗಮನಿಸಬೇಕು. 150 ಶ್ವಾಸಗಳಿಂದ ಒಂದು ತಿಂಗಳು, 150ನ್ನು 12ರಿಂದ ಗುಣಿಸಿದಾಗ ಅದರ ಗುಣಲಬ್ಧ ಏನಿದೆ 1,800. 150 ಶ್ವಾಸಗಳಿಗೆ ಒಂದು ತಿಂಗಳು. ಕೃಷ್ಣ ತೆಗೆದುಕೊಂಡಂತ 150 ಶ್ವಾಸಗಳಿಗೆ ಅದು ಒಂದು ತಿಂಗಳಿಗೆ ಸಮಾನ ಆಯಿತು. ಅದನ್ನು 12ರಿಂದ ಗುಣಿಸಿದರೆ ಅದು 1,800 ಸಮಾನ ಆಯಿತು. ಅಂದ್ರೆ 12 ತಿಂಗಳುಗಳಾದವು. ಅದೇ 12 ತಿಂಗಳುಗಳಾದವು, ಒಂದು ವರ್ಷ ಅಲ್ಲಿಗೆ ಸಮಾನವಾಯಿತು. ಆ 1,800 ಮತ್ತೊಮ್ಮೆ 12ರಿಂದ ಗುಣಿಸಿದಾಗ ಅದರ ಗುಣಲಬ್ಧವೇ 21,600 ಆಯಿತು. ಹೀಗೆ ತಾನು ತೆಗೆದುಕೊಳ್ಳುತ್ತಿದ್ದಂಥ ಶ್ವಾಸೋಚ್ಛ್ವಾಸಗಳನ್ನೇ 12 ತಿಂಗಳು ಮತ್ತು ಅದರ 12 ಪಟ್ಟು ಅಂತ ಹೀಗೆ ಭಾವಿಸಿ ಒಂದು ವರ್ಷವನ್ನಾಗಿ ಕಲ್ಪಿಸಿಕೊಂಡ ಕೃಷ್ಣ. ಹೋಮಾದಿ ಕ್ರಿಯೆಗಳನ್ನು ಮಾಡಿದ. ವಾಸ್ತವಿಕವಾಗಿ ಯಾರಿಗೆ ಮಾಡಿದ್ರೆ ತನ್ನನ್ನು ಕುರಿತು ತಾನೇ ಆರಾಧನೆ ಮಾಡಿದ್ದು. ತನ್ನನ್ನು ಬಿಟ್ಟು ಬೇರೆ ಆರಾಧನೆ ಮಾಡಲಿಕ್ಕೆ ಅವನಿಗೂ ಇದ್ದಿದ್ದಿಲ್ಲ, ಹಾಗೆ ಆರಾಧನೆ ಮಾಡಿದ. ಗರುಡ ಸಮಿತಿಗಳನ್ನು ತಂದ, ಚಕ್ರ ದೇವ ಹೂಗಳನ್ನು ತಂದ, ಶಂಖ ಸರ್ವ ದಿಕ್ಕುಗಳಲ್ಲಿ ರಕ್ಷಣೆ ಮಾಡಿದ. ಅದನ್ನು ನಾವು ಈ ಹರಿವಂಶದಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ಕೃಷ್ಣನ ಚಕ್ರ, ಶಾಂಗ, ಶಂಖ ಮೊದಲಾದ ಆಯುಧಗಳೇನಿವೆಯಲ್ಲ ಇವು ಕೂಡ ಜಡಗಳಲ್ಲ, ಅವೆಲ್ಲವೂ ಚೇತನಗಳೇ. ಅವು ಕೃಷ್ಣನ ಕೈಯಿಂದ ಪ್ರೇರೇಪಿತವಾಗಿ ಬೇರೆಯವರನ್ನು ಸಂಹಾರ ಮಾಡ್ತಾವಲ್ಲ. ಸಂಹಾರ ಮಾಡ್ತಾವಂದ್ರೆ ಹೇಗೆ ಸಂಹಾರ ಮಾಡ್ತಾವಂದ್ರೆ, ಆ ಚಕ್ರವು ಕೂಡ ಚೇತನವಾದ್ರಿಂದ ಸಂಹಾರ ಮಾಡ್ತದೆ. ಇದಾದ ಕೂಡಲೇ ನಾವು ಇನ್ನೊಂದು 2-3 ದಿವಸದಲ್ಲಿ ಪೌಂಡ್ರಕ ವಾಸುದೇವನ ಕಥೆ ನೋಡೋರಿದ್ದೇವೆ. ಅದು ನೆನಪಿಲ್ಲ. ಕೃಷ್ಣನ ಚಕ್ರ ಏನಿತ್ತಲ್ಲ ಅದು ಚೇತನವಾದ ಚಕ್ರ. ಅದು ಕಾಲಚಕ್ರಕ್ಕೆ ಸಂಕೇತ. ಕೃಷ್ಣನಿಗೆ ಯಾವುದೇ ಆಯುಧ ಬೇಕಾಗಿಲ್ಲ ಯಾರನ್ನು ಕೊಲ್ಲಿಕ್ಕೆ. ಕೃಷ್ಣ ಚಕ್ರವನ್ನು ಪ್ರಯೋಗ ಮಾಡಿ ಅಸುರರನ್ನು ಕೊಲ್ತಾನೆ ಅಂದ್ರೆ ಏನರ್ಥ ಅಂದ್ರೆ, ಕಾಲಚಕ್ರವನ್ನು ಉರುಳುವಂತೆ ಮಾಡ್ತಾನೆ. ಕಾಲಚಕ್ರವನ್ನು ಉರುಳುವಂತೆ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಹಾಗೆ ನೋಡಿದ್ರೆ ರಾಕ್ಷಸರನ್ನ ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಹುಟ್ಟುವುದು ಸಾಯುವುದೆಲ್ಲವೂ ಕೂಡ ಕಾಲಚಕ್ರಕ್ಕೆ ಅಧೀನರಾಗಿಯೇ. ಹಾಗಾಗಿ ಎಷ್ಟೋ ಜನ ರಾಕ್ಷಸರು ನಿನ್ನ ಚಕ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡು, ನನ್ನ ಶರೀರ ಪುನೀತವಾಗಲಿ ಅಂತ ಕೇಳ್ಕೊಂಡಿದ್ದೇವೆ. ಕಾಲಚಕ್ರಕ್ಕೆ ಅಧೀನರಾಗೇ ನಾವು ಬದುಕಬೇಕು, ಹಾಗೆ ನಾವು ಸಾಯಬೇಕು. ಹಾಗಾಗಿ ಕೃಷ್ಣನ ಕಾಲಚಕ್ರ ಏನಿಲ್ಲ ಅದು ಚೇತನವಾಗುತ್ತೆ. ಆ ಪೌಂಡ್ರಕ ವಾಸುದೇವ ತಾನು ಒಂದು ಚಕ್ರವನ್ನು ಮಾಡ್ತಿದ್ದಂತೆ, ಲೋಹದ ಚಕ್ರವನ್ನು. ನಮ್ಮ ಮುಂದೆ ಬರೋದಿದೆ. ಆ ಪೌಂಡ್ರಕ ವಾಸುದೇವ ಮಾಡಿಸಿದಂತ ಲೋಹದ ಚಕ್ರ ಅದು ದೇವಮಯವಾಗಿಯೂ ಇದ್ದಿದ್ದಿಲ್ಲ, ಯಾವ ದೇವತೆಯವರ ಅಭಿಮಾನಿಯೂ ಆಗಿದ್ದಿಲ್ಲ, ಅದು ಚೇತನವೂ ಆಗಿದ್ದಿಲ್ಲ. ಸುಮ್ಮನೆ ಕೈಯಿಂದ ಪ್ರಯೋಗ ಮಾಡ್ತಿದ್ದ ಅಷ್ಟೇ. ಸಾಧಾರಣವಾದ ಚಕ್ರ ಆಗಿತ್ತಷ್ಟೇ ಅದು. ಕೃಷ್ಣ ಹೀಗೆ ತಪಸ್ಸು ಮಾಡ್ತಿದ್ದಾಗ ಅಲ್ಲಿ ಬ್ರಹ್ಮ, ಇಂದ್ರ ಮೊದಲಾದಂಥ ದೇವತೆಗಳು, ಸನಕಾದಿ ಯೋಗಿಗಳು, ದಕ್ಷ ಮೊದಲಾದ ಪ್ರಜಾಪತಿಗಳು, ಪಿತೃಗಳು, ಮುನಿಶ್ರೇಷ್ಠರೆಲ್ಲರೂ ಕೂಡ ಬಂದರು. ಗಂಧರ್ವರು, ಸಿದ್ಧರು, ಯಕ್ಷರೆಲ್ಲರೂ ಕೂಡ ವಿವಿಧ ವಾಹನಗಳನ್ನು ಏರಿ ಅಲ್ಲಿ ಬಂದರು. ಎಲ್ಲ ದೇವತೆಗಳು ಅಲ್ಲಿ ಕೃಷ್ಣನ ಸ್ಥಳಕ್ಕೆ ಬಂದದ್ದನ್ನು ನೋಡಿ, ಅಂದ್ರೆ ತನ್ನ ಮನೆಯಾದಂತಹ ಕೈಲಾಸಕ್ಕೆ ಬಂದದ್ದನ್ನು ನೋಡಿ, ಶಿವನು ಕೂಡ ಪತ್ನಿ ಸಮೇತನಾಗಿ ತನ್ನ ಗಣಗಳೊಂದಿಗೆ ಸಂಭ್ರಮದಿಂದ ಪೂಜಾ ಸಾಮಗ್ರಿಗಳನ್ನು ಹೊತ್ತು ಆ ದೇವತೆಗಳನ್ನು ಸ್ವಾಗತಿಸಿದ ಮತ್ತು ಕೃಷ್ಣನನ್ನು ಕೂಡ ಸೂಚನೆ ಮಾಡಿದ. ಋಗ್ವೇದದ 2ನೇ ಮಂಡಲದ 33ನೇ ಸೂಕ್ತ 12ನೇ ಮಂತ್ರದಲ್ಲಿ ಕುಮಾರಸ್ಥಿತರಂ ವಂದಮಾನಂ ಪ್ರತಿನ್ನನಾಮ ರುದ್ರೋಪಯಂತಂ ಭೂರೇರ್ದಾತಾರಂ ಸತ್ತತಿಂ ಗೃಣೀಶೆ ಸುತಸ್ತ್ವಂ ಭೇಷಜ ರಾಕ್ಷಸ್ಮೆ ಅಂತೇಳಿ ಶಿವ ಕೃಷ್ಣನನ್ನ ಎದುರುಗೊಂಡು ಪೂಜೆ ಮಾಡಿದ ಅನ್ನುವಂಥ ಘಟನೆ ವೇದದಲ್ಲಿ ಬಂದಿದೆ ಅಂತ ವರ್ಣನೆ ಮಾಡಿದ್ದಾರೆ.
ಹರಿಭಕ್ತಿ ಲತಾ ಅಂತ ವಾದಿರಾಜರ ಒಂದು ಗ್ರಂಥ. ಅದರಲ್ಲಿ ಕೂಡ ಕೈಲಾಸ ಪರ್ವತದ ದಿವ್ಯ ಒಂದು ಸ್ಥಳದಲ್ಲಿ ಕೃಷ್ಣ ಮತ್ತು ಶಿವರ ಸಂಗಮವನ್ನು ಅವರು ವರ್ಣನೆ ಮಾಡಿದ್ದಾರೆ. ಆ ವೇದ ಮಂತ್ರದ ಅರ್ಥ ಏನಂದ್ರೆ, ರುದ್ರನೇ ಕೃಷ್ಣ ಕೈಲಾಸ ಪರ್ವತಕ್ಕೆ ಬಂದು ನಿನಗೆ ನಮಸ್ಕಾರ ಮಾಡಿದ. ಹಿರಿಯರಾದವರು ಕಿರಿಯರಾದವರಿಗೆ ನಮಸ್ಕಾರ ಮಾಡಿಬಿಟ್ರೆ ಅದನ್ನ ಕಿರಿಯರು ಒಪ್ಕೊಳ್ಬಾರ್ದು. ಹಾಗೆ ಮಾಡಬೇಡಿ ಅಂತ ತಡಿಬೇಕು. ಯಾಕೆಂದ್ರೆ ಹಿರಿಯರಾದವರ ನಮಸ್ಕಾರವನ್ನು ಕಿರಿಯರಾದವರು ಸ್ವೀಕಾರ ಮಾಡಿದ್ರೆ ಅದು ಪಾಪಜನಕವಾದದ್ದು. ಹಾಗಾಗಿ ತಂದೆಯಾದಂತಹ ಕೃಷ್ಣನಿಗೆ ಮಗನಾದಂತಹ ನೀನು ಪ್ರತಿಯಾಗಿ ದೀರ್ಘ ದಂಡದ ನಮಸ್ಕಾರವನ್ನು ಮಾಡಿದೆ. ಅವನು ನಿನ್ನನ್ನು ಹೊಗಳಿದ, ಆಗ ಪ್ರತಿಯಾಗಿ ನೀನು ಅವನನ್ನು ಹೊಗಳಿದೆ ಅಂತ ಹೇಳ್ತದೆ ವೇದ. ಅದೆಲ್ಲ ಮುಂದೆ ನಾವು ನೋಡೋರಿರ್ತೀವಿ. ಶಿವ ಅಂದ್ರೆ ಯಾರು, ವಿಷ್ಣು ಅಂದ್ರೆ ಯಾರು, ಹರ ಹರಿ ಸ್ವರೂಪ ಎಲ್ಲ ಮುಂದೆ ನೋಡ್ತೀವಿ. ಅಂತಹ ಶಿವನೇ ನೀನು ನಮಗೆ ಭವರೋಗಕ್ಕೆ ಔಷಧವಾದಂತಹ ಜ್ಞಾನವನ್ನು ಕೊಡು ಅಂತ ಕೇಳ್ಕೊಂಡಿದ್ವಿ ಆ ಮಂತ್ರ. ಸುತಸ್ತ್ವಂ ಭೇಷಜ ರಾಸ್ಯಸ್ಮೆ. ಭೇಷಜ ಅಂದ್ರೆ ಔಷಧಿ. ಆ ಔಷಧವನ್ನು ಕೊಡುವಂತ ಋಗ್ವೇದದ 2ನೇ ಮಂಡಲದ ಒಂದು ಸ್ತೋತ್ರ ಅದು. ಮುಂದೆ ಶಿವ ಕೃಷ್ಣನ 2 ಪಾದಗಳನ್ನು ಸಮೀಪಿಸಿ ತಲೆಬಾಗಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಕೇಶವನೇ ಅಂತ ಆತನ ಸ್ತೋತ್ರ ಮಾಡಿದ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ನಾನು ಶಿವ, ಇವರಿಬ್ಬರು ಕೂಡ ನಿನ್ನಿಂದ ಜನಿಸಿದವರಾದ್ರಿಂದ ನೀನು ಕೇಶವನಾಗಿದ್ದಿ. ಹೀಗೆ ವೇದ ಮಂತ್ರಗಳ ರಹಸ್ಯ ಅರ್ಥಗರ್ಭ ಸಂಹಿತವಾದಂತಹ ಸ್ತೋತ್ರದಿಂದ ಕೃಷ್ಣನನ್ನ ಆತ ಸ್ತೋತ್ರ ಮಾಡಿದ. ಹರಿವಂಶದ 85ನೇ ಅಧ್ಯಾಯದಲ್ಲಿ ಇಂದ್ರ ಕೃಷ್ಣನ ಬಳಿಗೆ ಬಂದಂತಹ ವರ್ಣನೆ ಇದೆ. ಐರಾವತದ ಮೇಲೆ ಕೂತ್ಕೊಂಡು ಆತ ಕೈಲಾಸ ಪರ್ವತಕ್ಕೆ ಆಗಮಿಸಿದ. ಇಂದ್ರನನ್ನ ಹಿಂಬಾಲಿಸಿಕೊಂಡು ಯಮಧರ್ಮ ತನ್ನ ವಾಹನವಾದಂತಹ ಕೋಣದ ಮೇಲೆ ಕೂತ್ಕೊಂಡು ಬಂದ. ತನ್ನ ಕಿಂಕರರೊಡನೆ ಬಂದ. ವರುಣನು ಕೂಡ ಹಂಸ ಪಕ್ಷಿಯ ಮೇಲೆ ಕೂತ್ಕೊಂಡು ಬಂದ. ವರುಣನ ಸೇವಕರು ಆತನಿಗೆ ಬಿಳಿಯ ಚಾಮರಗಳಿಂದ ಗಾಳಿ ಬೀಸ್ತಾ ಇದ್ರು. ಸಿದ್ಧರು, ಮುನಿಗಳು, ಗಂಧರ್ವರು, ಯಕ್ಷರೆಲ್ಲರೂ ಕೂಡ ಆ ಕೈಲಾಸ ಪರ್ವತಕ್ಕೆ ಆಗಮಿಸಿದ್ರು. ಪರಸ್ಪರ ಅವರು ಮಾತಾಡ್ಕೊಂಡ್ರು. ಆಶ್ಚರ್ಯಂ ಖಲು ಪಶ್ಯಧ್ವಂ ನ ಭೂತಂ ನ ಭವಿಷ್ಯತಿ ಯೋಗಿಧ್ಯೇಯ ಸ್ವಯಂ ಕೃಷ್ಣ ಯತ್ ತಪ್ಯತಿ ಗುರು ಸ್ವಯಂ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನು ಮುಂದೆ ಎಂದು ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಹಿಂದೂ ನಾವೆಲ್ಲೂ ನೋಡಿದ್ದಿಲ್ಲ, ಈಗಲೇ ನೋಡಿಬಿಡ್ರಿ ಅಂದ್ರೆ ಎಲ್ಲರೂ ಪರಸ್ಪರವಾಗಿ. ಏನಂದ್ರೆ ಎಲ್ಲ ಯೋಗಿಗಳಿಗೂ ಸಾಕ್ಷಾತ್ತಾಗಿ ಜಗದ್ಗುರುವಾದಂತಹ ಕೃಷ್ಣ ಇಲ್ಲಿ ತಾನೇ ಕೂತು ತಪಸ್ಸು ಮಾಡ್ತಿದ್ದಾನೆ. ಈ ತಪಸ್ಸಿನ ಉದ್ದೇಶ ಏನಾಗಿರ್ಬೇಕು? ಈಗ ದೇವತೆಗಳು ಪರಸ್ಪರ ಆಲೋಚನೆಯನ್ನು ಮಾಡಿಕೊಂಡ್ರು. ಅದೇ ಸಂದರ್ಭದಲ್ಲಿ ಶಿವ ಭವಾನಿಯೊಡನೆ ಭೂತಗಣಗಳ ಸಮೇತನಾಗಿ ಅಲ್ಲಿಗೆ ಆಗಮಿಸಿದ. ಆ ಶಿವನ ಪ್ರೇಯಸಕನಾದಂತಹ ಕುಬೇರನು ಕೂಡ ಇದ್ದ. ಶಿವ ಜಟಾಮಂಡಲ ಸಮೇತನಾಗಿದ್ದ. ಭೂತ ಪ್ರೇತ ಪಿಶಾಚಗಳಿಂದ ಕೂಡಿದವನಾಗಿದ್ದ. ಕೈಯಲ್ಲಿ ಧನುರ್ಬಾಣವಿತ್ತು, ಪಿನಾಕಾನುವಂತ ಧನಸ್ಸಿತ್ತು, ಖಡ್ಗವನ್ನು ಹಿಡ್ಕೊಂಡಿದ್ದ. ಅವತ್ತು ಶಿವನ ಮಸ್ತಕದಲ್ಲಿ ಅರ್ಧಚಂದ್ರ ಬೆಳಗುತ್ತಾ ಇದ್ದ. ಒಂದು ಕೈಯಲ್ಲಿ ದರ್ಭೆ ಇತ್ತು ಮತ್ತು ಕಮಂಡಲು ಕೂಡ ಇತ್ತು. ಮತ್ತೊಂದು ಕೈಯಲ್ಲಿ ಉರಿಯುವಂತಹ ಪಂಜಿತ್ತು. 3ನೇ ಕೈಯಲ್ಲಿ ದೊಡ್ಡದಾದಂತಹ ಡಮರುವನ್ನು ಹಿಡಿದಿದ್ದ. 4ನೇ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿದ್ದ. ಕತ್ತಿನಲ್ಲಿ ಕಂಠದಲ್ಲಿ ರುದ್ರಾಕ್ಷ ಮಾಲೆ ಇತ್ತು. ಶರೀರದಾದ್ಯಂತ ಆತ ಪಿಂಗಳ ವರ್ಣದವನಾಗಿದ್ದ, ಹೊಂಬಣ್ಣದವನಾಗಿದ್ದ. ಬಿಳಿಯ ಆ ನಂದಿ ಎನ್ನುವಂಥ ವೃಷಭ ಆತನ ಸಮೀಪದಲ್ಲಿತ್ತು. ಶಿವನ ಮುಖಮಂಡಲ ಆ ಉಮಾದೇವಿಯ ಕಡೆಗೆ ಪ್ರೇಮದಿಂದ ಮೇಲಿಂದ ಮೇಲೆ ತಿರುಗುತ್ತಾ ಇತ್ತು. ಉಮಾದೇವಿನ ಆತ ನೋಡ್ತಾ ಇದ್ದ. ತಯಾ ಸಮಾಶ್ಲಿಷ್ಯ ನಿಪೀಡಿತಾಧರ ಅಂತ ಆ ಶಿವ ಮತ್ತು ಶಿವಾನಿಯರ ಆಪ್ತ ಭಂಗಿಯನ್ನು ವರ್ಣನೆ ಮಾಡ್ತದೆ ಹರಿವಂಶ. ಅರ್ಧಚಂದ್ರನಿಂದ ಸಮಲಂಕೃತವಾದಂತಹ ಶಿರನ ಆ ಹರಣ ಶಿರಸ್ಸನ್ನ ಗಂಗಾದೇವಿ ತೊಳಿತಾ ಇದ್ಲು. ಆ ಗಂಗಾದೇವಿ ಕಡೆಗೂ ಕೂಡ ಆ ಶಿವ ತನ್ನ ಕೃಪಾ ಕಟಾಕ್ಷವನ್ನು ಮೇಲಿಂದ ಮೇಲೆ ಬೀರುತ್ತಿದ್ದ. ಅವನ ಮುಖದಲ್ಲೂ ಕೂಡ ಭಸ್ಮದಿಂದ ಲೇಪಿತವಾಗಿತ್ತು. ದೊಡ್ಡ ದೊಡ್ಡ ಸರ್ಪಗಳು ಆತನ ಮೈ ಮೇಲೆಲ್ಲ ಅಲಂಕಾರ ಪ್ರಾಯವಾಗಿದ್ದವು. ಮನುಷ್ಯದ ತಲೆಬುರುಡೆಗಳೇ ಆತನಿಗೆ ಮಾಲೆಯಾಗಿತ್ತು. ಯಾವ ಪರಶಿವನನ್ನ ಸಾಂಖ್ಯಶಾಸ್ತ್ರದಲ್ಲಿ ನಿಪುಣರಾದಂತಹ ವಿದ್ವಾಂಸರು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಏನಂತ ಸ್ತೋತ್ರ ಮಾಡ್ತಾರೆ ಅಂದ್ರೆ, ಮಹಾಂತ ಅಂತ ಹೇಳ್ತಾರೆ, ಪುರಾಣ ಪುರುಷ ಅಂತ ಹೇಳ್ತಾರೆ. ಮಹಾಂತ ಅನ್ನೋ ಹೆಸರು ನೀವು ಸುತ್ತಮುತ್ತಲು ಕೇಳಿರ್ತೀರಿ. ಅದು ಬಂದಿದ್ದು ಯಾಕೆ ಅಂತಂದ್ರೆ ಈಗೆಲ್ಲ ವೇದದಲ್ಲಿ ಇರುವಂತಹ ಹೆಸರು ಪುರಾಣ ಪುರುಷ ಅಂತ ಹೇಳ್ತಾರೆ. ಮತ್ತು ಕೆಲವರು
ಈ ಮಹಾದೇವನ ಸಮಸ್ತ ಗುಣಗಳೇನಿವೆ ಅವೆಲ್ಲವೂ ಕೂಡ 24 ತತ್ವಗಳಿಂದ ಹುಟ್ಟಿದವು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ತನ್ಮಾತ್ರಗಳು, ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು ಮೊದಲಾದ 24 ತತ್ವಗಳೇನಿವೆ ಅವುಗಳಿಂದ ಹುಟ್ಟಿದವು ಅಂತ ಹೇಳ್ತವೆ. ಪುರಾಣ ಪುರುಷ ಎಂಬುದಾಗಿ ವಿದ್ವಾಂಸರು ಆತನನ್ನ ಪ್ರಶಂಸೆ ಮಾಡ್ತಾರೆ. ಅವನನ್ನ ಕಣಾದ ಅನ್ನೋ ಹೆಸರಿನಿಂದಲೂ ಕೂಡ ಕೆಲವರು ಕರೆಯೋದಿದೆ. ಹುಟ್ಟು ಸಾವುಗಳಿಲ್ಲದ ಮಹೇಶ್ವರ ಅಂತ ಹೇಳೋರು ಮತ್ತೆ ಕೆಲವರು. ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿದಂಥವನು, ಅಲ್ಲಿರುವಂತಹ ದೇವದಾನವರನ್ನು ಕೂಡ ಹೆದರಿಸಿ ಓಡಿಸಿದವನು. ಅಂತ ಶಿವಾನಿಯೊಂದಿಗೆ ಅಲ್ಲಿಗೆ ಆಗಮಿಸಿದ. ಸಮಸ್ತ ಪ್ರಾಣಿಗಳ ಸಾಕ್ಷಿ ಅಂತ ಯೋಗಿಗಳಾದವರು, ಸಿದ್ಧರಾದವರು ಆತನನ್ನು ಉಪಾಸನೆ ಮಾಡ್ತಾರೆ. ಭೂತ ಭಾವನ ಅಂತ ಹೇಳ್ತಾರೆ, ಭೂತನಾಥ ಅಂತ ಹೇಳ್ತಾರೆ. ಭೂತ ಭಾವನ ಅಂದ್ರೆ ಎಲ್ಲಾ ಪ್ರಾಣಿಗಳನ್ನು ಹುಟ್ಟಿಸಿದವನು. ಭೂತನಾಥ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಒಡೆಯ. ವಾಮದೇವ. ವಿರೂಪಾಕ್ಷ ಅಂದ್ರೆ ವಿಕೃತವಾದಂತಹ 3 ಕಣ್ಣುಗಳಿದ್ದವನು. ಸಹಸ್ರಾಕ್ಷ ಕಾಲಮೂರ್ತಿ ಅಂತ ಹೇಳ್ತಾರೆ. ಚತುರ್ಭುಜ, ರುದ್ರ, ರೋದನ ಮೊದಲಾದ ಹೆಸರುಗಳಿಂದ ಕರೀತಾರೆ. ಅಂತ ಕೃಷ್ಣನ ಸ್ವರೂಪನಾದಂತಹ ಶಿವ ಅಲ್ಲಿಗೆ ಬಂದ. ಆ ಶಿವನನ್ನ ಅಷ್ಟಮೂರ್ತಿ ಅಂತ ಹೇಳುವಂಥದ್ದು ಮತ್ತೊಂದು ಪ್ರಸಿದ್ಧವಾದಂತಹ ಹೆಸರಿದೆ. ಅಷ್ಟಮೂರ್ತಿ ರಹಿರ್ಬುದ್ಧ ಅಂತ ನೀವು ಕೇಳಿರ್ಬೇಕು. ಅಷ್ಟಮೂರ್ತಿಗಳು ಯಾವ್ದಾವ್ದು ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತು ಯಜಮಾನ ಪ್ರಕೃತಿ. ಯಜ್ಞ ಮಾಡುವಂತ ಯಜಮಾನ ಇರ್ತಾನಲ್ಲ, ಮತ್ತು ಅವನು ಮತ್ತು ಪ್ರಕೃತಿ, ಇವು ಆ ಮಹಾದೇವನ 8 ಮೂರ್ತಿಗಳಾಗಿವೆ. ನೀಲಲೋಹಿತನಾದನು. ರುದ್ರಾಧ್ಯಾಯದಲ್ಲಿ ಕೂಡ ನೀಲಲೋಹಿತಂ ಅಂತ ಆತನನ್ನ ವರ್ಣನೆ ಮಾಡಿದ್ದಿದೆ. ಭೂತಗಣಗಳ ಜೊತೆಗೆ ಅಲ್ಲಿಗೆ ಆಗಮಿಸಿದ ಅನ್ನೋಲ್ಲಿಗೆ 85ನೇ ಅಧ್ಯಾಯ ಮುಕ್ತಾಯವಾಗಿದೆ. 86ನೇ ಅಧ್ಯಾಯದಲ್ಲಿ ಆ ಶಿವನ ಭೂತಗಣಗಳನ್ನು ವರ್ಣನೆ ಮಾಡ್ತಾರೆ. ಘಂಟಾಕರ್ಣ, ವಿರೂಪಾಕ್ಷ, ಕುಂಡಧಾರ, ಕುಮುದ್ವಹ, ದೀರ್ಘರೋಮ, ದೀರ್ಘಭುಜ, ದೀರ್ಘಬಾಹು, ನಿರಂಜನ, ಉರುನೇತ್ರ ಅಂತಿದೆ. ಶತಮುಖ, ಶತಗ್ರೀವ, ಶತೋದರ, ಕುಂಡೋದರ, ಮಹಾಗ್ರೀವ, ಸ್ಥೂಲಜಿತ್ವ, ದ್ವಿಬಾಹು, ಪಾರ್ಶ್ವವಕ್ತ್ರ, ಸಿಂಹಮುಖ, ಉನ್ನತಾಂಶ, ಮಹಾಹನು, ತ್ರಿಬಾಹು, ಪಂಚಬಾಹು, ವ್ಯಾಘ್ರವಕ್ತ್ರ, ಚಿತಾನನ, ಇವೇ ಮೊದಲಾದಂತಹ ಅನೇಕ ಹೆಸರುಗಳಂತಹ ಗಣಗಳು ಅಲ್ಲಿಗೆ ಬಂದವು. ಅವುಗಳು ಮೌನವಾಗಿ ಬರ್ತಾ ಇರಲಿಲ್ಲ. ಅವು ಏನ್ ಮಾಡ್ತಿದ್ವು ಅಂತಂದ್ರೆ ಕುಣಿತಾ ಇದ್ದವು, ಕುಪ್ಪಳಿಸ್ತಾ ಇದ್ದವು, ಪರಸ್ಪರ ಚಪ್ಪಾಳೆ ತಟ್ಟುತ್ತಿದ್ದವು, ಘೋರವಾದಂತಹ ರೂಪವುಳ್ಳವುಗಳಾಗಿದ್ದವು. ಕೆಲವುಗಳು ಶವವನ್ನು ಭಕ್ಷಣೆ ಮಾಡ್ತಾ ಇದ್ದವು, ಕೆಲವು ತಮ್ಮ ಹೆಗಲ ಮೇಲೆ ಶವವನ್ನು ಹೊತ್ಕೊಂಡು ಬರ್ತಾ ಇದ್ದವು. ರಕ್ತವನ್ನ, ಮಾಂಸವನ್ನ ಸ್ನಾನ ಮಾಡಿಸಿ ಕುಡಿಯುವಂಥವು ಮತ್ತು ತಿನ್ನುವಂಥವು ಇನ್ನು ಕೆಲವು. ಆ ಶವವನ್ನ ಹಲವಾರು ತುಂಡುಗಳಾಗಿ ಕತ್ತರಿಸಿದ್ದವು ಮತ್ತು ಕೆಲವು. ವಿಕಾರವಾದಂತಹ ಶರೀರವುಳ್ಳವುಗಳು, ಅವುಗಳ ಶರೀರದಲ್ಲಿರುವಂತಹ ನರ ನಾಡಿಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಿರುವಂತವಾಗಿದ್ದವು. ತಾವು ಹಿಡ್ಕೊಂಡಿರುವಂತಹ ತ್ರಿಶೂಲದ ಅಗ್ರಭಾಗದಲ್ಲಿ ಹೆಣಗಳನ್ನ ಮತ್ತು ಮನುಷ್ಯನ ತಲೆ ಬುರುಡೆಗಳನ್ನು ಸಿಕ್ಕಿಸಿಕೊಂಡಿದ್ವು. ಅವು ಎಷ್ಟೋ ಪಿಶಾಚಿಗಳು ರುಂಡಗಳ ಮಾಲೆಯಿಂದಲೇ ಅಲಂಕಾರವಾಗಿದ್ದವು. ಮತ್ತೆ ಕೆಲವು ಪಿಶಾಚಿಗಳು ಮನುಷ್ಯನ ಕರಳುಗಳನ್ನ ಮಾಲೆಯನ್ನಾಗಿ ಧರಿಸಿಕೊಂಡಿದ್ದವು. ಕೆಲವು ದೊಡ್ಡ ದೊಡ್ಡ ನಗಾರಿಯನ್ನು ಹೊತ್ಕೊಂಡು ಬಂದಿದ್ದವು. ಆ ನಗಾರಿಯನ್ನು ವಾದನ ಮಾಡ್ತಿದ್ದವು. ಕೆಲವು ಪಿಶಾಚಿಗಳು ಕಪಾಲದ ಕೈಯಲ್ಲಿ ಹಿಡ್ಕೊಂಡಿದ್ದವು. ಜಟೆಯನ್ನು ಧರಿಸಿದ್ದಂಥವು ಕೆಲವು, ಮತ್ತೆ ಕೆಲವು ತಲೆಯನ್ನು ಬೋಳಿಸಿಕೊಂಡಿದ್ದಂಥವು, ಮುಂದನೆ ಮಾಡಿಸಿಕೊಂಡಿದ್ದಂಥವು. ಕೆಲವರು ಮುನಿವೀರರು ಕೂಡ, ಶ್ರೇಷ್ಠರಾದಂತಹ ಸಿದ್ಧರು ಮುನಿಗಳು ಕೂಡ ಶಿವನ ಜೊತೆಗಿದ್ರು. ಭಗವಂತನಾದಂಥ ಉಮಾಪತಿಯನ್ನು ಅವರು ಧ್ಯಾನ ಮಾಡ್ತಿದ್ರು. ಸಾಂಗ ವೇದವನ್ನು ಅವರು ಪಾರಾಯಣ ಮಾಡ್ತಿದ್ರು. ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡವರು. ಕೆಲವರು ದರ್ಭೆ ವಿಚಾರ ಮಾಡ್ತಿದ್ರು. ದರ್ಭೆ ಹೇಗಿರಬೇಕು, ದರ್ಭವನ್ನು ಎಲ್ಲಿಂದ ತರಬೇಕು, ಅದರ ಮಹತ್ವ ಎಂತಹದ್ದು ಅಂತ ಚರ್ಚೆ ಮಾಡ್ತಿದ್ರು. ಕೆಲವರು ಕೌಪೀನವನ್ನೇ ವಸ್ತ್ರವನ್ನಾಗಿ ಉಟ್ಕೊಂಡವರು. ಕೆಲವರು ದೀರ್ಘವಾದಂತಹ ದೊಡ್ಡ ದೊಡ್ಡ ವಸ್ತ್ರಗಳನ್ನು ಉಟ್ಕೊಂಡವರು. ಹಲವಾರು ಸ್ತೋತ್ರಗಳನ್ನ ಅವರು ಶಿವನನ್ನ ಕುರಿತು ಪಠಣ ಮಾಡ್ತಿದ್ರು. ರುದ್ರ ಸಂಬಂಧವಾದಂತಹ ಯಜುರ್ವೇದದಲ್ಲಿ ಬರುವಂತಹ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡುವಂತವರು ಕೆಲವರು. ಮತ್ತೊಂದು ವಿಭಾಗದಲ್ಲಿ ಸಿದ್ಧ ಗಂಧರ್ವರು ತಮ್ಮ ಪ್ರೇಯಸಿಯರ ಜೊತೆಗೆ ಆ ಶಂಕರನ್ನು ಸ್ತೋತ್ರ ಮಾಡ್ತಿದ್ರು. ನಾಟ್ಯದಲ್ಲಿ ಕುಶಲರಾದಂತಹ ಗಂಧರ್ವ ಕನ್ಯೆಯರು ನರ್ತನ ಮಾಡ್ತಿದ್ರು. ಮತ್ತೊಂದು ಕಡೆ ವಿದ್ಯಾಧರರಿದ್ರು, ಅಪ್ಸರೆಯರಿದ್ರು, ಭೂತಗಣಗಳು, ಕಿನ್ನರರು, ಇವರೆಲ್ಲರೂ ಕೂಡ ಅಲ್ಲಿದ್ರು. ಗಂಗಾ ಸಮೇತನಾಗಿ ಮತ್ತು ಉಮಾ ಸಮೇತನಾಗಿ ಶಿವ ಆ ಕೃಷ್ಣನ ಸ್ಥಳಕ್ಕೆ ಬಂದ ಅನ್ನುವಲ್ಲಿಗೆ 86ನೇ ಅಧ್ಯಾಯ ಮುಕ್ತಾಗಿದೆ. 87ನೇ ಅಧ್ಯಾಯದಲ್ಲಿ ತನ್ನ ಬೃಹತ್ತಾದಂತಹ ಗಣಗಳ ಜೊತೆಗೆ ಆ ಶಿವ ಏನಲ್ಲಿಗೆ ಬಂದ ಮೇಲೆ ಕೃಷ್ಣನನ್ನ ಆತ ಸಂದರ್ಶಿಸಿದ. ಆ ಸಂದರ್ಭದಲ್ಲಿ ಕೃಷ್ಣ ಜಟಾಧಾರಿಯಾಗಿದ್ದ.
ನಾರುಮಡಿಯನ್ನು ಉಟ್ಕೊಂಡಿದ್ದ. ಹಿಂದೆ ಹೇಳಿದಂತೆ ಗರುಡ, ಚಕ್ರ, ಶಂಖ, ಶಾರ್ಂಗ, ನಂದಕ ಅನ್ನುವಂಥ ಖಡ್ಗ, ಕೌಮೋದಕ ಎನ್ನುವಂಥ ಗದೆ, ಅದರಲ್ಲೂ ಈ ಎಲ್ಲ ಆಯುಧ ದೇವತೆಗಳು ಅವನ ಪಾರ್ಷದರು ಆತನ ಸ್ತೋತ್ರ ಮಾಡ್ತಿದ್ರು. ಇಂದ್ರಾದಿ ದೇವತೆಗಳು ಕೂಡ ಆತನ ಸುತ್ತಮುತ್ತಲು ನಿಂತ್ಕೊಂಡಿದ್ರು. ಆ ದೃಶ್ಯವನ್ನು ನೋಡಿ ಶಿವನ ಮನಸ್ಸಿಗೆ ಅತ್ಯಂತ ಪ್ರಸನ್ನತೆ ಉಂಟಾಯಿತು. ಎಲ್ಲರೂ ಕೂಡ ಏಕಕಂಠದಿಂದ ಜಯ ದೇವ ಜಗನ್ನಾಥ, ಜಯ ರುದ್ರ ಜನಾರ್ದನ ಎಂಬುದಾಗಿ ಕೃಷ್ಣ ಮತ್ತು ಶಿವನನ್ನ ಸ್ತೋತ್ರ ಮಾಡಿದರು. ಜಯ ವಿಷ್ಣು ಹೃಷಿಕೇಶ ನಾರಾಯಣ ಪರಾಯಣ, ಜಯ ರುದ್ರ ಪುರಾಣಾತ್ಮನ್, ಜಯ ದೇವ ಹರೇಶ್ವರ. ಈ ಸ್ತೋತ್ರದಲ್ಲಿ ಆ ಶಿವ ಮತ್ತು ಕೃಷ್ಣ, ಹರ ಮತ್ತು ಹರ ಇವರಿಬ್ಬರ ಏಕತ್ರಿತವಾದಂತಹ ಸ್ತೋತ್ರ ಕಂಡು ಬರುತ್ತದೆ. ಕೆಲವು ಶ್ಲೋಕಗಳಿವೆ, ಆ ಶ್ಲೋಕದಲ್ಲಿ ಅವರಿಬ್ಬರ ಸ್ತೋತ್ರ ಕೂಡ ಒಟ್ಟಾಗಿ ಬಂದಿದ್ದಿದೆ. ಆದಿದೇವ ಜಗನ್ನಾಥ, ಜಯ ಶಂಕರ ಭಾವನ, ಜಯ ಕೌಸ್ತುಭ ದೀಪ್ತಾಂಗ. ಪೂರ್ವಾರ್ಧದಲ್ಲಿ ಶಿವನ ಸ್ತೋತ್ರ ಬಂದರೆ ಉತ್ತರಾರ್ಧದಲ್ಲಿ ಕೃಷ್ಣನ ಸ್ತೋತ್ರ, ಪೂರ್ವಾರ್ಧದಲ್ಲಿ ಹರಿಯ ಸ್ತೋತ್ರ ಬಂದರೆ ಉತ್ತರಾರ್ಧದಲ್ಲಿ ಹರನ ಸ್ತೋತ್ರ. ಹೀಗಿದೆ ಆ ಶ್ಲೋಕ. ಜಯ ಕೌಸ್ತುಭ ದೀಪ್ತಾಂಗ, ಜಯ ಭಸ್ಮ ವಿರಾಜಿತ. ಕೌಸ್ತುಭವನ್ನು ಧರಿಸಿದವನೇ, ಭಸ್ಮವನ್ನು ಧರಿಸಿದವನೇ ಅಂತ ಒಂದು ವರ್ಣನೆ ಇದೆ. ಜಯ ಚಕ್ರ ಗದಾಪಾಣೆ, ಜಯ ಶೂನ್ಯ ತ್ರಿಲೋಚನ, ಜಯ ಮೌಕ್ತಿಕ ದೀಪ್ತಾಂಗ, ಜಯ ನಾಗವಿಭೂಷಣ. ನಮಸ್ತೆ ಶಿತಿಕಂಠಾಯ, ಶಿತಿಕಂಠ ಅನ್ನೋದು ಶಿವನ ಸ್ತೋತ್ರ. ನೀಲಗ್ರೀವಾಯ ವೇದಸೆ, ನಮಸ್ತೆ ಶೋಚಿಷೇ ಅಸ್ತು, ನಮಸ್ತೆ ಉಪವಾಸನೆ, ನೀನು ಉಪವಾಸ ಮಾಡುವಂಥವನು, ಉಪವಾಸ ಕೃತನಿಷ್ಠನಾದವನು ಅಂತ ಸ್ತೋತ್ರ ಮಾಡಿದ್ದೇವೆ. ನಮಸ್ತೆ ಮೀಡುಷೆ, ಮೀಡುಷ್ಟೆ ಅಂತ ಹೇಳಿ ರುದ್ರಾಧ್ಯಾಯದಲ್ಲಿ ಬಂದಂಥ ಪದ ಅದು. ರುದ್ರಾಧ್ಯಾಯ ಮೊದಲಾದಂಥ ಶಿವನ ಸ್ತೋತ್ರಗಳೇನಿದೆ ಅಲ್ಲಿ ಪದಗಳು ನೇರವಾಗಿ ಇದರಲ್ಲಿ ಗರ್ಭಿತವಾಗಿವೆ. ನಮಸ್ತೆ ವಿಶ್ವತನವಿಯೇ, ವೃಷಾಯ ವೃಷರೂಪಿಣೆ, ನೀನು ವೃಷಭ ವಾಹನ ಹೌದು, ವೃಷಭ ಸ್ವರೂಪನ ಹೌದು. ಅಮೂರ್ತಾಯ ದೇವಾಯ ನಮಸ್ತೆ ಪಿನಾಕಿನೇ, ನಮಸ್ ಕುಬ್ಜಾಯ ಕೂಪಾಯ, ನೀನು ಕುಬ್ಜನಾದವನು. ಶಿವನ ಸ್ವರೂಪ ಅತ್ಯಂತ ಕುಬ್ಜವಾದದ್ದು ಹೌದು, ಅಣೋರಣೀಯ ಮಹತ್ವ ಮಹೀಯ ಅಂತ ಹೇಳೋದ್ರಿಂದ ಕುಬ್ಜವಾದದ್ದು ಹೌದು, ಅದು ಕೂಪ ಸ್ವರೂಪವಾದದ್ದು, ಬಾವಿಯಲ್ಲಿರುವಂಥದ್ದು. ಯಾವುದನ್ನು ನಾವು ಅಮಂಗಳ ಅಂತ ತಿಳ್ಕೊಳ್ತೀವಿ, ಹಾಳು ಬಾವಿ ಮೊದಲಾದವುಗಳು, ಹಾಳು ಸ್ಮಶಾನ ಮೊದಲಾದವುಗಳು, ಅಲ್ಲಿ ಶಿವ ಸ್ವರೂಪಿಯಾಗಿರುವಂಥವನು ಶಿವ. ನಮಸ್ತುಷ್ಟಾಯ ತುಂಡಾಯ, ಮುಖ ಸ್ವರೂಪನಾದವನು. ನಮಸ್ತುಟಿ ತಟಾಯಚ, ದುಷ್ಟರನ್ನು ಹಿಂಸಿಸುವಂಥವನು. ಗಿರೀಶ ಅಥವಾ ಗಿರೀಶ ಅಂತ ಎರಡು ಶಬ್ದ ಇದೆ. ಗಿರಿ ಅಂದ್ರೆ ಪರ್ವತ, ಕೈಲಾಸ ಪರ್ವತ. ಆ ಕೈಲಾಸ ಪರ್ವತದಲ್ಲಿ ಶಯನ ಮಾಡುವನಾದ್ರಿಂದ ಗಿರೀಶ. ಗಿರಿ ಅಂದ್ರೆ ಕೈಲಾಸ ಪರ್ವತ, ಆ ಕೈಲಾಸ ಪರ್ವತಕ್ಕೆ ಈಶನಾದ್ರಿಂದ ಗಿರೀಶ. ಎರಡು ಶಬ್ದನೂ ಸರಿಯೇ. ಅದು ಯಾವ ಸಂದರ್ಭ ಬಂದಾಗ ಗಿರೀಶ ಅಂತ ಯಾರು ಬಂದ್ರೆ ಅದನ್ನು ಸಿಗ್ಬೇಕಾಗಿಲ್ಲ, ಅದು ಸರಿಯೇ. ಗಿರೀಶ ಅಂತಲೂ ಸರಿಯೇ, ಅರ್ಥ ಗೊತ್ತಿರಲಿ ಅಷ್ಟೇ. ಶ ಅಂದ್ರೆ ಮೊದಲನೇದಕ್ಕೆ ಗಿರಿಯಲ್ಲಿ ಮಲ್ಕೊಂಡವನು ಅಂತ ಅರ್ಥ, ಎರಡನೇದಕ್ಕೆ ಗಿರಿಗೆ ಒಡೆಯ ಅಂತ ಅರ್ಥ. ಆ ಶಬ್ದಗಳು ಪರಮಾತ್ಮನಿಗೂ ಅನ್ವಯ ಆಗುವಂಥವೇ. ಗಿರಿಯಲ್ಲಿ ಆತನು ವಾಸ ಮಾಡಿದವನೇ, ವೆಂಕಟಾದ್ರಿ ಮೊದಲಾದಂತಹ ಗಿರಿಗಳಲ್ಲಿ. ನಮೋ ಹರಾಯ ಹಿತ್ರಾಯ, ನಮೋ ಹರಿಹರಾಯ ಚ, ನಮೋ ಅಘೋರಾಯ ಘೋರಾಯ ಘೋರ ಪ್ರಿಯಾಯ ಚ, ನಮಃ ಅಘಂಟಾಯ ಘಂಟಾಯ, ಘಂಟಾರಹಿತನಾದವನು, ಘಂಟಾ ಸಹಿತನಾದವನು. ಘಂಟ ಅಂದ್ರೆ ನಾವು ವಾದನ ಮಾಡುವಂಥ ಘಂಟೆ ಅಂತ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಅರ್ಥಗಳು ಅದನ್ನು ಹೊಮ್ಮಬಹುದು. ಸಾಧ್ಯಾಶಾಸ್ತ್ರವನ್ನು ಹೇಳಿದನಷ್ಟೇ. ನಮಃ ವಿರೂಪಾಯ, ನಮಃ ವಿರೂಪ ರೂಪಾಯ, ವಿಚಿತ್ರವಾದಂಥ ರೂಪ ಇದ್ದವನು. ಪುರಾಯ ಪುರಹಾರಿಣೆ, ತ್ರಿಪುರಾಸುರನ್ನು ಸಂಹಾರ ಮಾಡಿದವನು. ನಮ್ಮ ಆದ್ಯಾಯ ಬೀಜಾಯ, ಈ ಸಮಸ್ತ ಜಗತ್ತಿನ ಸೃಷ್ಟಿಗೆ ಆದ್ಯ ಬೀಜ ಸ್ವರೂಪನಾಗಿರುವಂಥವನು ಈ ಶಿವ. ಶುಚಯೇ ಅಷ್ಟರೂಪಿಣೆ, ನಮಃ ಪಿನಾಕ ಹಸ್ತಾಯ, ನಮಃ ಶೂಲ ಅಸಿಧಾರಿಣೆ, ನಮಃ ಖಟ್ವಾಂಗ ಹಸ್ತಾಯ, ನಮಸ್ತೆ ಕೃತ್ಯವಾಸಸೆ. ಖಟ್ವಾಂಗ ಅನ್ನುವಂಥ ಆಯುಧವನ್ನು ಹಿಡಿದವನು. ಕೃತ್ಯ ಅಂದ್ರೆ ಚರ್ಮ, ಆ ಚರ್ಮದ ಧಾರಣೆಯನ್ನು ಮಾಡಿದಂಥವನು. ನಮಸ್ತೆ ದೇವದೇವಾಯ, ನಮ್ಮ ಆಕಾಶಮೂರ್ತೆಯೇ, ಆಕಾಶಕ್ಕೆ ಆಕಾಶ ಸ್ವರೂಪವಾದವನು. ಹರಾಯ ಹರಿರೂಪಾಯ, ಅವನೇ ಹರರೂಪನಾದವನು, ಅವನೇ ಹರಿರೂಪನಾದವನು. ಭಕ್ತಪ್ರಿಯಾಯ ಭಕ್ತಾಯ, ಭಕ್ತಪ್ರಿಯನೂ ಹೌದು ಮತ್ತು ತಾನು ಭಕ್ತರಿಗೆ ಅತ್ಯಂತ ಪ್ರಿಯನಾದವನು ಹೌದು. ಭಕ್ತರಿಗೆ ವರದಾಯಕನಾದವನು. ನಮಃ ಅಭ್ರಮೂರ್ತೆಯೇ, ಮೇಘ ಸ್ವರೂಪನಾದವನು. ಜಗನ್ಮೂರ್ತಿ ಧರಾಯಕ, ಜಗತ್ತಿನ ಸಂಪೂರ್ಣ ಧಾರಣೆಯನ್ನು ಮಾಡಿದವನು. ನಮಃ ಚಂದ್ರಾಯ ದೇವಾಯ, ಚಂದ್ರನ ಸ್ವರೂಪನಾದವನು, ಸೂರ್ಯ ಸ್ವರೂಪನಾದವನು, ಪ್ರಧಾನ ದೇವನಾದವನು, ಭೂತಪತಿ ಅಂತ ಕರೆಸ್ಕೊಂಡಿದ್ದವನು. ಭೂತಾನಾಂ ಪತೆಯೇ ನಮಃ. ಕರಾಲಾಯಕ ಮುಂಡಾಯ, ಕರಾಳ ವಿಕೃತ ರೂಪ ಇದ್ದವನು, ಮುಂಡನಾದವನು, ತಲೆಯನ್ನು ಬೋಳಿಸಿಕೊಂಡಂಥವನು. ವಿಕೃತಾಯ ಕಪರ್ದಿನೇ, ಅಜಾಯ ಜನ್ಮರಹಿತನಾದವನು, ಭೂತ ಭಾವನ. ನಮಸ್ತೆಸ್ತು ನಮೋಸ್ತು ಹರಿಕೇಶಾಯ, ಕೇಶ ಎಂತದ್ದು ಅಂದ್ರೆ ಮಿಂಚಿನಂತೆ ಹೊಳೆಯುವಂತ ಕೇಶ ಇದ್ದವನು, ಸೂರ್ಯನ ಕಿರಣಗಳಂತೆ ಹೊಳೆಯುವಂತ ಕೇಶ ಇದ್ದವನು.
ಪಿಂಗಲಾಯ ನಮೋ ನಮಃ. ನಮಸ್ತೆ ಅಭೀಷು ಹಸ್ತಾಯ, ಕೈಯಲ್ಲಿ ಚಾವಟಿಯನ್ನು ಹಿಡ್ಕೊಂಡಿರುವಂಥವನು. ಯಾಕೆಂದ್ರೆ ಪ್ರಾರ್ಥನೆಗೆ ಸಾರಥಿಯಾಗಿ ಕೈಯಲ್ಲಿ ಚಾವಟಿ ಹಿಡ್ಕೊಂಡಂಥವನು ನೀನು ಅಂತ ಒಂದು ಅರ್ಥ. ಜಗತ್ತು ಒಂದು ದೊಡ್ಡ ರಥ, ಈ ದೊಡ್ಡ ರಥವನ್ನ ಸಾರಥಿಯಾಗಿ ನಿಂತು ಮುನ್ನಡೆಸುವಂಥವನು. ಆತ್ಮಾನಂ ರಥಿನಂ ಬುದ್ಧಿ ಶರೀರಂ ರಥಮೇವ ಅಂತ ಉಪನಿಷತ್ತು ಹೇಳೋದಿದೆ. ಈ ಶರೀರವೇ ಒಂದು ರಥ, ಅದರಲ್ಲಿ ಆತ್ಮನೇ ರಥಿ. ಆತ್ಮ ಅಂದ್ರೆ ಜೀವಾತ್ಮನೂ ರಥಿ ಹೌದು, ಪರಮಾತ್ಮ ಅವನಕ್ಕಿಂತ ಮುಖ್ಯನಾದ ರಥಿ. ಶರೀರದಲ್ಲಿ ರಥಯಾತ್ರೆ ಸಾಗಬೇಕು ಅಂತಂದ್ರೆ ಸಾರಥಿಯಾಗಿ ಪರಮಾತ್ಮ ಅಲ್ಲಿ ಮುಂದಿದ್ರೆ ಶರೀರ ಸಾಗುವಂಥದ್ದು. ಹರಾಯ ಭೀತಿ ರೂಪಾಯ ಘೋರಾಣಾಂ ಭೀತಿದಾಯಿನೇ ನಮಃ ದಕ್ಷ ಮಖಗ್ನಾಯ, ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದಂಥವನು. ಭಗ ನೇತ್ರಾಪಹಾರಿಣೆ, ಭಗ ಅನ್ನುವಂಥ ದೇವತೆ ಕಣ್ಣನ್ನೇ ಕಿತ್ತು ಹಾಕಿದ್ದಾಗ ಈ ಶಿವ. ಉಮಾಪತೆ ನಮಸ್ತುಭ್ಯಂ ಕೈಲಾಸ ನಿಲಯಾಯ ಚ ಆದಿದೇವಾಯ ದೇವಾಯ ಭವಾಯ ಭವರೂಪಿಣೆ ನಮಃ ಕಪಾಲ ಹಸ್ತಾಯ, ಕೈಯಲ್ಲಿ ಕಪಾಲವನ್ನು ಧರಿಸಿರುವಂಥವನು. ನಮಃ ಅಜಮಥನಾಯ, ಬ್ರಹ್ಮನ ಶಿರಸ್ಸನ್ನು ಚಿವುಟಿ ಹಾಕಿದಂಥವನು. ಬ್ರಹ್ಮನಿಗೆ ಮತ್ತು ಶಿವನಿಗೆ ಕೋಲಾಹಲ ಆಯಿತು ಅಂತ ಅಲ್ಲೆಲ್ಲ ಒಂದು ಕಥೆ ಇದೆ. ಆ ಕಥೆ ನಂಗೆ ಅಷ್ಟು ಸರಿಯಾಗಿ ನೆನಪಿಗೆ ಗೊತ್ತಿಲ್ಲ, ನೀವು ಕೇಳಿರ್ಬೋದು. ನೀವು ಈಗಾಗಲೇ ಕೋಲಾಹಲ ಆಗಿ ಬ್ರಹ್ಮನ 5ನೇ ತಲೆಯನ್ನು ಚಿವುಟಿದ. ಅದಾದ್ಮೇಲೆ ಮುಂದೆ ಬ್ರಹ್ಮ ಚತುರ್ಮುಖನಾಗಿ ಉಳಿದ. ಆ ಕಪಾಲ ಶಿವನ ತಲೆಗೆ ಅಂಟ್ಕೊಂಡಿತ್ತು. ಕಪಾಲದಿಂದ ಮುಕ್ತನಾಗುವುದಕ್ಕಾಗಿ ಕಾಶಿಗೆ ಬಂದ ಅಂತ ಓದಿದ ನೆನಪು. ಅದ್ರ ಬಗ್ಗೆ ವಿಸ್ತಾರವಾದ ಕಥೆ ನಿಮ್ಗೆ ಗೊತ್ತಿದ್ರೆ ಸರಿ, ಇದು ನೋಡಿ ಹೇಳ್ತೇನೆ. ಇಲ್ಲ ತ್ರ್ಯಂಬಕಾಯ, ತ್ರ್ಯಂಬಕ ಅಂತ ಹೇಳೋದಿದೆ. ತ್ರ್ಯಂಬಕ ಅಂದ್ರೆ ಅಂಬಕ ಅಂದ್ರೆ ಕಣ್ಣು, ತ್ರಿಯಂಬಕ ಅಂದ್ರೆ 3 ಕಣ್ಣುಳ್ಳವನು. ಅದನ್ನು ಎದುರುವೇದದಲ್ಲಿ ತ್ರಿಯಂಬಕಂ ಅಂತ ಹೇಳುದಿದೆ. ವಾಸ್ತವಿಕವಾಗಿ ತ್ರ್ಯಂಬಕಂ ತ ರ ಯ ಇವ್ರು 3 ಸಂಯುಕ್ತಾಕ್ಷರ. ಹಾಗಾಗಿ ತಕ್ಕೆ ರದ ಒತ್ತು ಕೊಟ್ಟು ಅದಕ್ಕೆ ಒತ್ತಕ್ಷರ ಕೊಟ್ಟರೆ ಅದು ತ್ರ್ಯಂಬಕ ಅನ್ನೋ ರೂಪ. ಹಾಗೆ ಎದುರ್ವೇದದಲ್ಲಿ ಆ ಶಬ್ದವನ್ನು ಒಡೆದು ಹೇಳೋದಿದೆ ಪ್ರತಿಯೊಂದನ್ನು. ಋಗ್ವೇದಕ್ಕೆ ಎದುರ್ವೇದಕ್ಕೆ ವ್ಯತ್ಯಾಸ. ಅನೇಕ ಮಂತ್ರಗಳಲ್ಲಿ ಈಗ ನೆನಪಿಗೆ ಗೊತ್ತಿಲ್ಲ ಈ ಸದ್ಯ. ಒತ್ತಕ್ಷರಗಳು ಎಲ್ಲಿ ಬರ್ತಾವಲ್ಲ ಕೆಲವು ಕಡೆ, ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಹೇಳೋದು ಎದುರ್ವೇದ ಪದ್ಧತಿ. ಹಾಗಾಗಿ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋನ್ಮುಕ್ಷೀಯಮಾಮೃತಾತ್ ಅಂತ ಆ ಶಿವನ ಸ್ತೋತ್ರವನ್ನು ಮಾಡುವಂಥ ಮಂತ್ರ ಅದೊಂದು. ಯಕ್ಷಾಯ ಚ ಶಿವಾಯ ಚ ವರದಾಯ ವರೇಣ್ಯಾಯ ನಮಸ್ತೆ ಚಂದ್ರಶೇಖರ ನಮ ಯುದ್ಧಾಯ ಹವಿಷೆ, ನೀನೇ ಹವಿಸ್ವರೂಪನಾದವನು, ನೀನೇ ಬಹಿಸ್ವರೂಪನಾದವನು. ಧ್ರುವಾಯ ಚ ಕೃಷಾಯ ಚ, ನೀನು ಕೃಷಸ್ವರೂಪನಾದವನು ಹೌದು. ನಮಸ್ತೆ ಶಕ್ತಿಯುಕ್ತಾಯ ನಾಗಪಾಶಪ್ರಿಯಾಯ ಚ, ನೀನು ಶಕ್ತಿ ಸಂಪನ್ನನಾದವನು. ಶಕ್ತಿ ಅಂದ್ರೆ ಜಗತ್ತನ್ನು ಧಾರಣೆ ಮಾಡುವಂಥ ಶಕ್ತಿ ಅಂತ ಅಷ್ಟೇ ಅಲ್ಲ, ಶಿವ ಸ್ವರೂಪನಾದವನು. ಆತ ಪುರುಷ ಅಂತ ಅನ್ಸ್ಕೊಂಡವನು. ಅವನ ಜೊತೆ ಪಾರ್ವತಿ ಏನಿದ್ದಾಳಲ್ಲ ಅವಳು ಶಕ್ತಿ ಸ್ವರೂಪಿಣಿ ಆದವಳು. ಹಾಗಾಗಿ ನಾ ಅನೇಕ ಬಾರಿ ಹೇಳ್ತಿದ್ದಲ್ಲ, ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಅಂತ 3 ಪಂಥಗಳೇನಿದೆ ಅಲ್ಲ, ಅದ್ವೈತದಲ್ಲಿ ಒಂದು ಮತ್ತೊಂದು ಪ್ರಭೇದ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ. ಶಿವಶಕ್ತಿಯರನ್ನ ವಿಶಿಷ್ಟವಾಗಿ ಅಭಿನ್ನರು ಮತ್ತು ಅವರಿಂದ ಅಭಿನ್ನವಾಗಿ ಜಗತ್ತು ಅಂತ ಪೂಜೆ ಮಾಡುವುದು ಶಕ್ತಿ ವಿಶಿಷ್ಟಾದ್ವೈತ ಅಂತ ಮತ್ತೊಂದು ಪಂಥ. ಶಾಸ್ತ್ರರು ಅಂತೂ ಕೆಲವು ಸರಿ ಅವರನ್ನು ಕೇಳ್ತೀವಿ, ಶಾಸ್ತ್ರ ಪಂಥದವರು ಅಂತ ಹೇಳಿ. ಹಾಗೆ ನಮಸ್ತೆ ಶಕ್ತಿಯುಕ್ತಾಯ ನಾಗಪಾಶಪ್ರಿಯಾಯ ವಿರೂಪಾಯ ಸ್ವರೂಪಾಯ ಭದ್ರಪಾನ ಪ್ರಿಯಾಯ, ಮಂಗಳಕರವಾದಂತಹ ಪಾನೀಯಗಳಲ್ಲಿ ಆಸಕ್ತಿ ಇದ್ದವನು. ಸ್ಮಶಾನ ರಥಯೇ, ಯಾವತ್ತು ಸ್ಮಶಾನದಲ್ಲೇ ಆಸಕ್ತಿ. ಸ್ಮಶಾನ ಅಂದ್ರೆ ಹೆಣಗಳನ್ನು ಸುಡುವಂತ ಸ್ಮಶಾನ ಅಂತ ಅಷ್ಟೇ ಅಲ್ಲ, ಮಹಾ ಸ್ಮಶಾನ ಅಂತ ಕಲ್ಸ್ಕೊಂಡಿದ್ದು ಕಾಶಿ. ಇವೆಲ್ಲ ಸ್ಮಶಾನಗಳಿಗೆ ಸ್ಮಶಾನ ಅದು. ಹಾಗೆ ಕಾಶಿಯಲ್ಲಿರುವಂಥವನು. ಜಯಶಬ್ದ ಪ್ರಿಯಾಯ, ಜಯ ಜಯ ಅಂತ ಸ್ತೋತ್ರ ಮಾಡಿದರೆ ಸುಲಭವಾಗಿ ಒಲಿಯುವಂಥವನು ಶಿವ. ಖರಪ್ರಿಯಾಯ ಖರ್ವಾಯ, ಖರ ಅನ್ನುವಂಥ ರಾಕ್ಷಸನು ಶಿವನಿಗೆ ಭಕ್ತನಾದವನು. ಖರ್ವಾಯ, ಖರ್ವ ಅಂದ್ರೆ ತೀರಾ ಹಸ್ತವಾದಂತಹ ಚಿಕ್ಕ ಸ್ವರೂಪ ಇದ್ದವನು ಈ ಶಿವ. ಖರಾಯ ಖರರೂಪಿಣೆ, ನೀನು ಕೆಲವು ಸರಿ ಕತ್ತೆಯ ರೂಪವನ್ನು ತಾಳ್ತೆ, ಅಂದ್ರೆ ಎಲ್ಲ ರೂಪವನ್ನು ತಾಳ್ತಾನಾದ್ರಿಂದ ಖರ ಅನ್ನುವ ರಾಕ್ಷಸನಿಗೆ ಪ್ರಿಯನಾದವನು ಮತ್ತು ಖರ ಅನ್ನುವಂಥ ಕತ್ತೆಯ ರೂಪವನ್ನು ತಾಳಿದವನು. ಭದ್ರಪ್ರಿಯಾಯ ಭದ್ರಾಯ, ಕೇವಲ ಅಮಂಗಲ ಸ್ವರೂಪ ಇದ್ದವನಲ್ಲ, ಭದ್ರ ಸ್ವರೂಪನಾದವನು, ಮಂಗಲ ಸ್ವರೂಪನಾದವನು. ವಿರೂಪಾಯ ಸ್ವರೂಪಾಯ ಮಹಾಘೋರಾಯತೆ ನಮಃ. ಘಂಟಾಯ ಘಂಟಭೂಷಾಯ, ಶರೀರ ತುಂಬೆಲ್ಲ ಘಂಟೆಗಳ ಮಾಲೆಯನ್ನು ಧರಿಸಿರುವಂಥವನು. ಘಂಟ ಭೂಷಣ ಭೂಷಿಣೆ. ತೀವ್ರಾಯ ತೀವ್ರ ರೂಪಾಯ ತೀವ್ರ ರೂಪ ಪ್ರಿಯಾಯ ಚ. ನಗ್ನಾಯ ನಗ್ನ ರೂಪಾಯ, ಯಾವತ್ತೂ ಕೂಡ ನಗ್ನವಂತ ಸ್ವರೂಪ ಇದ್ದವನು. ನಗ್ನ ರೂಪ ಪ್ರಿಯಾಯ ಚ. ಭೂತಾವಾಸ ನಮಸ್ತುಭ್ಯಂ ಸರ್ವಾವಾಸ ನಮೋಸ್ತುತೆ. ನಮಃ ಸರ್ವಾತ್ಮನೇ ತುಭ್ಯಂ ನಮಸ್ತೆ ಭೂತಿದಾಯಕ. ನಮಸ್ತೆ ವಾಮದೇವಾಯ ಮಹಾದೇವಾಯ ತೇ ನಮಃ. ತಾನು ವಾಕ್ಯಸ್ತುತಿರೂಪ
ಕೋನು ಸ್ತೋತ್ರಂ ಪ್ರಶಕ್ನುಯಾತ್ ಕಸ್ಯವಾ ಸ್ಫುರತೆ ಜಿಹ್ವಾ ಸ್ತುತೌ ಸ್ತುತಿಮತಾಂಬರ. ಭಗವಂತನೇ, ಮಹಾದೇವನೇ, ನಿನ್ನ ಸ್ತೋತ್ರವನ್ನು ಮಾಡಲಿಕ್ಕೆ ಸಮರ್ಥವಾದಂತಹ ವಾಣಿ ಯಾವುದಾದ್ರೂ ಇದೆಯೇನು? ನಿನ್ನ ಮಹಿಮೆ ವಾಣಿಗೆ ಮೀರಿದಂಥದ್ದು ಯಾವ ವಾಣಿಯೂ ಇಲ್ಲ. ಮತ್ತು ಅಂಥ ವಾಣಿಯನ್ನು ಉಪಯೋಗ ಮಾಡಿಕೊಂಡು ನಿನ್ನ ಸಂಪೂರ್ಣ ಮಹಿಮೆಯನ್ನು ಸ್ತೋತ್ರ ಮಾಡಲಿಕ್ಕೆ ಶಕ್ತಿಯುಳ್ಳಂತಹ ಮನುಷ್ಯರಾದ್ರೂ ಯಾರಾದ್ರೂ ಇದ್ದಾರೇನು? ನಿನ್ನ ಸ್ತೋತ್ರ ಮಾಡಲಿಕ್ಕೆ ನಮ್ಮ ನಾಲಿಗೆ ಮೇಲೆ ಹೇಳೋದಾದ್ರೂ ಹೇಗೆ? ಕಸ್ಯವಾ ಸ್ಫುರತೆ ಜಿಹ್ವಾ, ನಾಲಿಗೆ ನಮ್ದು ಮುನ್ನಡೆಯಲಾರದು ನಿನ್ನ ಸ್ತೋತ್ರವನ್ನು ಮಾಡಲಿಕ್ಕೆ. ಕ್ಷಮಸ್ವ ಭಗವನ್ ದೇವ ಭಕ್ತೋಹಂ ತ್ರಾಹಿಮಾಂಬರ. ಭಗವಂತನಂತ ಮಹಾದೇವನೇ, ನನ್ನಲ್ಲಿ ಯಾವುದಾದರೂ ಅಪರಾಧವಿದ್ರೆ ಅದನ್ನು ಕ್ಷಮೆ ಮಾಡು, ನಾನು ನಿನ್ನ ಭಕ್ತನಾಗಿದ್ದೇನೆ, ರಕ್ಷಿಸು. ಸರ್ವಾತ್ಮನ್ ಸರ್ವಭೂತೇಶ ತ್ರಾಹಿಮಾಂ ಸತತಂ ವರ. ರಕ್ಷ ದೇವ ಜಗನ್ನಾಥ ಲೋಕಾತ್ಮನ್ ಲೋಕಾನ್ ಸರ್ವಾತ್ಮನಾಹರ. ತ್ರಾಹಿ ಭಕ್ತಾನ್ ಸದಾ ದೇವ ಭಕ್ತ ಪ್ರಿಯ ಸದಾಹರ. ಈ ರೀತಿಯಾಗಿ ಶಿವ ಮತ್ತು ಕೃಷ್ಣ ಇವರಿಬ್ಬರ ಏಕಸ್ಕೃತವಾದಂತಹ ಸ್ತೋತ್ರದೊಂದಿಗೆ ಹರಿವಂಶದ ಭವಿಷ್ಯ ಪರ್ವದ 87ನೇ ಅಧ್ಯಾಯ ಸಮಾಪ್ತ ಆಗಿದೆ.